ಅಪೊಸ್ತಲನಾಗಿರುವಂಥ ಯೋಹಾನನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 17 ವರ್ಸಸ್ 15. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮಿಳು ಇಂಗ್ಲಿಷ್ ನೋಡಿ. I do not pray that you should take them out of the world, but that you should keep them from the evil one. நீர் அவர்களை உலகத்திலிருந்து எடுத்துக்கொள்ளும்படி நான் வேண்டிக் கொள்ளாமல் நீர் அவர்களை தீமையில் என்று காக்கும்படி வேண்டிக் கொள்கிறேன். ಆಮೆನ್. ಏನು ವಾಕ್ಯ ಇದೆ? 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಮಾಡಿದ ಒಂದು ವಿಜ್ಞಾಪನೆಯ ಪ್ರಾರ್ಥನೆ. ನಾನು ಅವತ್ತೇ ಕಳೆದ ವಾರನೇ ಹೇಳಿದೆ, ಜೀಸಸ್ ಪ್ರಾರ್ಥನೆ ಮಾಡಿದ್ದಾರೆ. ಜೀಸಸ್ ಮಾಡಿದಂಥ ಲಾಸ್ಟ್ ಪ್ರೇಯರ್ಗಳಲ್ಲಿ ಇದು ಒಂದು ಗತ್ಸಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದ್ರು. 2 ಆ ಗತ್ಸಮನೆ ತೋಟದಲ್ಲಿ ಮಾಡಿದಂಥ ವಿಶಾಲವಾದ ಪ್ರಾರ್ಥನೆಯಲ್ಲಿ ಬಯಲುಪಟ್ಟಿರೋದು. 3ನೇದು ಶಿಲುಬೆಯಲ್ಲಿ ಯೇಸು ಮಾಡಿದಂತಹ ಪ್ರಾರ್ಥನೆ. ಆ ಪೇತ್ರನಿಗಾಗಿ ಆತನು ಪ್ರಾರ್ಥನೆ ಮಾಡಿದ್ದು, ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ದು, ತನ್ನ ಕೊಂದಂಥವರಿಗಾಗಿ ಆತನು ಪ್ರಾರ್ಥನೆಯನ್ನ ಮಾಡಿ. ಈ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ ಬಹಳ ಅದ್ಭುತವಾಗಿದೆ. ಜೀಸಸ್ ತನ್ನ ಮಕ್ಕಳು, ತನ್ನನ್ನು ನಂಬಿರುವಂಥವರು ಈ ಲೋಕದಲ್ಲಿದ್ದಾರೆ. ಇವರನ್ನು ಆತನು ಪ್ರತ್ಯೇಕಿಸಿ ಅವರನ್ನು ಆರಿಸಿಕೊಂಡು ತನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಇರುವ ತನ್ನ ಮಕ್ಕಳಿಗೆ ಈ 1ರಿಂದ ನೀವು ಪೂರ್ತಿ ಚಾಪ್ಟರ್ನ ಓದುವಾಗ, 17 ಚಾಪ್ಟರ್ ಪೂರ್ತಿ ನೀವು ಓದುವಾಗ, ಆತನು ತನ್ನ ಮಕ್ಕಳ ಮರಣ, ಮಕ್ಕಳ ಸಾವು ಬೇಗ ಆಗಲಿ ಆತನು ಪ್ರಾರ್ಥನೆಯನ್ನೇ ಮಾಡಲಿಲ್ಲ. ದೇವರೇ, ಇವರು ಲೋಕದಲ್ಲಿ ಇರ್ತಾರೆ, ನೀವು ಇವರನ್ನು ಕಾಪಾಡಬೇಕು ಅನ್ನೋದೇ ಆತನ ಪ್ರಾರ್ಥನೆಯಾಗಿತ್ತು. ಈ ಲೋಕದಿಂದ ಬೇಗ ಕರ್ಕೊಂಡು ಹೋಗು ಆತನು ಪ್ರಾರ್ಥಿಸಲಿಲ್ಲ. ಜೀಸಸ್ ಪ್ರೇಯರ್ ಏನಂದ್ರೆ, ಲೋಕದಲ್ಲಿದ್ರು ನೀವು ಲೋಕದವರಲ್ಲ, ನೀವು ಲೋಕದಲ್ಲಿ ವಾಸವಾಗಿದ್ರೆ ಲೋಕವು ನಿಮ್ಮೊಳಗೆ ಇರುವುದಿಲ್ಲ. ಉದಾಹರಣೆ ಏನಪ್ಪಾ ಅಂದರೆ, ನಮ್ಮ ಜೀವನ ಹೇಗಿದೆ ಅಂದರೆ, ಸಮುದ್ರದ ಮೇಲಿರುವಂತಹ ನಾವೆಗಳ ಹಾಗೆ, ಬೋಟ್ಗಳ ಹಾಗೆ. ಬೋಟ್ ಸಮುದ್ರದ ಮೇಲಿರುತ್ತೆ, ಅದ್ರ ಮೇಲೆ ನೀರು ಯಾವತ್ತೇ ಅದು ನೀರಿನ ಮೇಲೆ ಹೋಗುತ್ತೆ. ದೋಣಿ ಹಾಗೆ ದೇವರು ನಮ್ಮನ್ನು ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅಂದರೆ, ಈ ಲೋಕದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ದೋಣಿಯಾಗಿ, ಬೋಟ್ ಆಗಿ ಇಟ್ಟಿದ್ದಾನೆ. ನಾವು ಲೋಕದಲ್ಲಿದ್ದರೂ ಲೋಕದ ಅಂಟು ನಮ್ಮ ಮೇಲಿರಲ್ಲ. ನಾವು ಲೋಕದಲ್ಲಿದ್ದರೂ ಲೋಕ ಪ್ರಕಾರ ನಾವು ನಡೆಯೋದಿಲ್ಲ. ನಾವು ಲೋಕದಲ್ಲಿದ್ದರೂ ಲೋಕದ ರೀತಿ ನಾವು ಜೀವಿಸೋದಿಲ್ಲ. ಲೋಕದಲ್ಲಿ ಯಾವುದೆಲ್ಲ ಇದೆಯೋ ಅದು ನಮ್ಮೊಳಗೆ ಇರೋದಿಲ್ಲ. ಯಾಕಂದ್ರೆ ಈ ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ. ಈ ಲೋಕವು ಕೆಡುಕನ ವಶದಲ್ಲಿ ಬಿದ್ದ ನಿಮಿತ್ತವಾಗಿ ಕರ್ತನ ಪ್ರಾರ್ಥನೆ ಆಗಿದೆ. ಈ ವಾಕ್ಯವನ್ನು ಓದುವಾಗ ನನಗೆ ಬಂದಂಥ ಒಂದು ಪ್ರಶ್ನೆ ಏನಂದ್ರೆ, ಅದರ ಲೋಕ ಬರೆದ ಸುವಾರ್ತೆ 10:19 ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯೋಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ. ಮತ್ತಾಯ 10:1 ಓದುವಾಗ ಏನ್ ಹೇಳ್ತಾರೆ, ಆತನು 10ನೇ ಚಾಪ್ಟರ್ ಓದುವಾಗ ದೆವ್ವಗಳನ್ನ, ಎಲ್ಲಾ ರೋಗಗಳನ್ನ ವಾಸಿ ಮಾಡುವ ಶಕ್ತಿ, ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತೇನೆ. ಮಾರ್ಕ್ 16ನೇ ಚಾಪ್ಟರ್ 17-18 ಓದುವಾಗ ನನ್ನ ಹೆಸರನ್ನು ಹೇಳಿ ಅವರು ದೆವ್ವಗಳನ್ನ ಬಿಡಿಸುವರು ಅಂತ ಹೇಳಲ್ಪಟ್ಟಿದೆ. ಕರ್ತನು ಎಲ್ಲಾ ದೆವ್ವಗಳನ್ನ ಬಿಡಿಸುವ ಅಧಿಕಾರವು, ರೋಗಗಳನ್ನ ವಾಸಿ ಮಾಡುವ ಅಧಿಕಾರವು, ದೆವ್ವಗಳನ್ನ ಓಡಿಸುವ ಅಧಿಕಾರವು, ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸುವ ಅಧಿಕಾರವು ನಮಗೆ ಕೊಟ್ಟ ಮೇಲೆ ತಂದೆಯಾದ ಬಳಿಯಲ್ಲಿ ಯೇಸು ಸ್ವಾಮಿ ಯಾಕೆ ಹೀಗೆ ಪ್ರಾರ್ಥಿಸಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂದ್ರೆ 15ರಲ್ಲಿ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಏನವಾ? ಎವ್ರಿ ಬಿಲೀವರ್, ಕ್ರಿಸ್ತನಲ್ಲಿ ಜೀವಿಸುವಂತ ಪ್ರತಿಯೊಬ್ಬನಿಗೂ ಬೇಗನೆ ಮರಣ ಬರಲಿ ಅಂತೇಳಿ ಯೇಸು ಪ್ರಾರ್ಥನೆ ಮಾಡಿಲ್ಲ.
ಯೇಸು ಸ್ವಾಮಿನ ನಂಬುತ್ತೀರಾ, ನೀವು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀರ ಮೇಲೆ ನಿಮಗೆ ಭೂಮಿಯಲ್ಲಿ ಕರ್ತನು ಆಯುಷನ್ನು ಅನುಗ್ರಹಿಸಿದ್ದಾನೆ. ತೃಪ್ತಿಯಾದ ಆಯುಷು ಅಂದ್ರೆ ಒಂದ್ಸಲ ನೀವೇ ಬೇಸತ್ತು, ನಿಮಗೆ ಬೇಜಾರಾಗಿ ಸಾಯಬೇಕು, ನೀವು ತೀರ್ಮಾನ ಮಾಡಬೇಕು. ಆದ್ರೆ ನಿಮಗೆ ಸಾವು ಬರಬೇಕು ಅಂತೇಳಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಲ್ಲ. ಹಾಗಾಗಿ 24 ಮುಗಿಸಿ 25 ಹೋಗುವಂತ ನಾವು ಯಾವ ಗಳಿಗೆಯಲ್ಲೂ, ಯಾವ ಹೊತ್ತಲ್ಲೂ, ಯಾವ ಸಮಯದಲ್ಲೂ ದೇವರೇ ನನಗೆ ಮರಣವನ್ನ ಕೊಡು ಎಂಬುದಾಗಿ ಕೇಳಬಾರದು. ಈ ವಾಕ್ಯದಲ್ಲಿ ದೇವರೇ ಇವರನ್ನ ಲೋಕದ ಒಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ ಅಂತ ಹೇಳಿದರು. ಯಾಕೆ? ಈ ಲೋಕದಲ್ಲಿ ಸಂಕಟ ಉಂಟು, ಈ ಲೋಕದಲ್ಲಿ ಬಾಧೆಗಳು ಉಂಟು, ಈ ಲೋಕದಲ್ಲಿ ಸಮಸ್ಯೆಗಳು ಉಂಟು, ಈ ಲೋಕದಲ್ಲಿ ಹಿಂಸೆಗಳು ಉಂಟು, ಈ ಲೋಕದಲ್ಲಿ ಭಯಂಕರವಾದ ಹೋರಾಟಗಳು ಉಂಟು. ಈ ಹೋರಾಟಗಳ ಮಧ್ಯದಲ್ಲಿ ಲೋಕ ಜನಗಳ ತೀರ್ಮಾನ ಮರಣದ ಕಡೆಗಿರುತ್ತೆ. ದೇವ ಮಕ್ಕಳಿಗೆ ಕರ್ತನು ಮರಣದ ಕಡೆಗೆ ತಿರುಗಿಸದೆ, ಮರಣವನ್ನ ಅಪೇಕ್ಷಿಸಿ ಎಂಬುದಾಗಿ ಹೇಳದೆ, ಮರಣದ ಕಡೆಗೆ ಅವ್ರಿಗೆ ಯಾವ ಮನಸ್ಸು ಮಾಡದೆ, ದೇವರೇ ಇವರನ್ನ ಲೋಕದಿಂದ ಕರ್ಕೊಂಡು ಹೋಗಬೇಡ ಎಂಬುದಾಗಿ ಪ್ರಾರ್ಥಿಸ್ತಾರೆ. ರಿಮೆಂಬರ್ ಒನ್ ಥಿಂಗ್, ಜೀಸಸ್ ಪ್ರೇಯರ್ ಒಂದು ಸಲವೂ ನಿರಾಕರಿಸಲ್ಪಟ್ಟಿಲ್ಲ. ಯಾಕಂದ್ರೆ ಜೀಸಸ್ ಫಾದರ್ಗಳಿಗೆ ಬಿಲ್ಲೌಡ್ ಆದಂಥವು, ಬಹಳ ಪ್ರಿಯವಾಗಿರುವಂಥವು. ಎರಡನೇದಾಗಿ ದೇವರಿಗೆ ಮೆಚ್ಚುಗೆಯಾದ ಕೆಲಸವನ್ನ ಮಾಡದಂಥವು, ಕರ್ತನ ಚಿತ್ತಕ್ಕೆ ತಕ್ಕಂತೆ ನಡೆದಂಥವು. ಈ 3 ಕಾರಣಗಳಿಂದ ತಂದೆಯಾದ ದೇವರು ಯೇಸುವಿನ ಪ್ರಾರ್ಥನೆ ನಿರಾಕರಣೆ ಮಾಡೇ ಇಲ್ಲ. 1, ದೇವರಿಗೆ ಪ್ರಿಯವಾದವರು. 2, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಿದವರು. 3, ದೇವರ ಚಿತ್ತವನ್ನೇ ಮಾಡಿದವರು. ಯೇಸು ಸ್ವಾಮಿ ತಂದೆಯ ಚಿತ್ತವನ್ನ ಯೋಜನೆಯನ್ನ ಮಾಡಿದ್ದಕ್ಕಾಗಿ ಯೇಸುವಿನ ಪ್ರಾರ್ಥನೆಯನ್ನ ತಂದೆಯಾದ ದೇವರು ನಿರಾಕರಿಸಲಿಲ್ಲ. ಹಾಗಾದರೆ ಯೇಸುವಿನ ಪ್ರಾರ್ಥನೆ 17ನೇ ಚಾಪ್ಟರ್ ಯೋಹನ 17:15 ಯೇಸುವಿನ ಅದ್ಭುತವಾದ ಪ್ರಾರ್ಥನೆಯಲ್ಲಿ ಏನಿದೆ ಅಂದರೆ, ದೇವರೇ ಇವರನ್ನ ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಡ. ನಾವೆಲ್ಲ ಏನನ್ನ ಪ್ರಾರ್ಥಿಸ್ತೀವಿ ಅಂದ್ರೆ, ದೇವರಿಗೆ ಆಯುಷ್ ಕೊಡು, ಇವ್ರಿಗೆ ಆರೋಗ್ಯ ಕೊಡು, ಇವ್ರ ಬದುಕಿಕೊಳ್ಳಿ, ಇವ್ರು ಜೀವಿಸ್ಲಿ, ಇವ್ರು ಬಹಳ ವರ್ಷ ಇರಬೇಕು, ನಮ್ಮ ಜೊತೆ ಇರಬೇಕು ಎಂಬುದಾಗಿ ನಾವು ಇವ್ರಿಗಾಗಿ ನಾವು ಪ್ರಾರ್ಥಿಸ್ತೀವಿ. ನಾವು ಈ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ಯೇಸು ಸ್ವಾಮಿ ಅವತ್ತು ಈ ಪ್ರಾರ್ಥನೆ ಮಾಡಿಬಿಟ್ರು. ಏನ್ ಪ್ರಾರ್ಥನೆ? ನನ್ನ ಜನ ಈ ಭೂಮಿಯಲ್ಲಿ ಬಹಳ ವರ್ಷಗಳಿರಬೇಕು. ಯಾಕೆ ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನ ಮಾಡಿದ್ರೆ, ಪ್ರತಿಯೊಬ್ಬ ಮನುಷ್ಯನ ಯೇಸು ಕ್ರಿಸ್ತನು ಕೊಂಬೆ ಎಂಬುದಾಗಿ ಕರೆದಿದ್ದಾನೆ. ಜ್ವರಗಳೇ, ಒಂದು ಕೊಂಬೆ ಆದ್ಮೇಲೆ ಆ ಕೊಂಬೆಯಲ್ಲಿ ಏನ್ ಬರಬೇಕು? ದ್ರಾಕ್ಷಿ ಬರಬೇಕು, ಫಲ ಬರಬೇಕು. ಆ ಫಲ ನಿಲ್ಲುವಂತದಾಗಬೇಕು. ಈಗ ನಾವು ದ್ರಾಕ್ಷಾ ಬಳ್ಳಿಯಲ್ಲಿ ಕೊಂಬೆಯಾಗಿ ಸೇರಿ ಕೊಂಬೆಯಾಗಿದ್ದು ನಂತರ ಆ ಕೊಂಬೆನ ಮರಣವನ್ನ ಹೊಂದ್ಬಿಟ್ರೆ ಏನು ಪ್ರಯೋಜನ ಆಯಿತು? ಆದ್ರೆ ಯೇಸುವಿನ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಈ ದ್ರಾಕ್ಷಾ ಬಳ್ಳಿಯಲ್ಲಿ ಯಾರೆಲ್ಲ ಕೊಂಬೆಗಳಾಗಿದ್ದಾರೋ ಈ ಕೊಂಬೆಗಳೆಲ್ಲ ಫಲ ಕೊಡಬೇಕು, ಆ ಫಲವು ನಿಲ್ಲುವಂತದಾಗಿರಬೇಕು ಅನ್ನಕ್ಕಾಗಿ ಕರ್ತನು ಪ್ರತಿಯೊಬ್ಬ ವಿಶ್ವಾಸಿಗೆ ಆಯುಷ್ಯನ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಏನ್ ಪ್ರಾರ್ಥನೆ? ಆಯುಷ್. ಯಾರಿಗೆ? ಯಾಕೆ ಅಂತ ಹೇಳಿದ್ರೆ, ಮೊದಲನೇ ಕಾರಣಂದ್ರೆ ನಾವು ಫಲವನ್ನ ಈ ಭೂಮಿಯಲ್ಲಿ ಕೊಡಬೇಕು, ನಿಲ್ಲುವಂತದಾಗಿರ್ಬೇಕು. ಮಾತ್ರವಲ್ಲದೆ ಈ ಲೋಕದಲ್ಲಿ ನಾವು ಕ್ರಿಸ್ತನ ರಾಜ್ಯವನ್ನ ಸ್ಥಾಪಿಸಬೇಕು. ಈ ಲೋಕದಲ್ಲಿ ಆತನಿಗೆ ಸಾಕ್ಷಿ ಭರಿತ ಜೀವನವನ್ನ ಮಾಡಬೇಕು. ಆ ಉದ್ದೇಶಕ್ಕಾಗಿ ಆತನು ನಮಗೆ ಆಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ನೀವು ಒಂದು ವೇಳೆ ಬೇಸರಿಕೆಯಲ್ಲೂ, ಸಾಲದಲ್ಲೂ, ಸಮಸ್ಯೆಯಲ್ಲೂ, ತೊಂದರೆಗಳಲ್ಲೂ ಸಾಕಾಯ್ತು, ಜಿಗಿಪ್ಸೆ ಒಳಗಾಗಿ ದೇವ್ರೆ ನನಗೆ ಮರಣ ಕೊಡಪ್ಪ ಅಂತ ಹೇಳಿದ್ರೆ ದೇವ್ರಿಗೆ ಅವಾಗಲೂ ಮರಣ ಕೊಟ್ಟಿರಲ್ಲ. ಎಷ್ಟೋ ಸಲ ನಾವು ಮರಣಕ್ಕಾಗಿ ಬೇಡಿರ್ತೀವಿ, ಆದರೆ ನಮ್ಮ ಪ್ರಾರ್ಥನೆ ನಿರಾಕರಿಸಲ್ಪಟ್ಟಿದೆ. ನೋಡಿ, ಒಂದು ಸಾರಿ ನನಗೆ ಆಪರೇಷನ್ ಆದಾಗ ಭಯಂಕರವಾದ ವೇದನೆ, ಭಯಂಕರವಾದ ನೋವು ನನ್ನಿಂದ ತಡ್ಕೊಳ್ಳೋಕೆ ಆಗಲಿಲ್ಲ. ಆ ಸಮಯದಲ್ಲಿ ನಾನು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡಿದೆ. ದೇವರೇ, ನನ್ನ ಜೀವವನ್ನ ತೆಗೆದುಕೊ, ನನಗೆ ಬದುಕುವ ಆಸೆ, ನನ್ನಿಂದ ಈ ನೋವನ್ನ ತಡ್ಕೊಳ್ಳೋಕೆ ಆಗ್ತಾ. ಯಾಕಂದ್ರೆ ಪೈಲ್ಸ್ ಆಪರೇಷನ್ 2 ಸಲ ಆಗೋಯ್ತು. ನನಗೆ ಬ್ಲೀಡಿಂಗ್ ಆದ ನಿಮಿತ್ತವಾಗಿ ನನ್ನಲ್ಲಿ ಶಕ್ತಿ ಇಲ್ಲದೆ ಕುಂದಿ ಹೋದೆ. ಇವನ್ ನನಗೆ ನಿಂತ್ಕೊಳ್ಳೋಕ್ಕೂ ಆಗದಂತ
ಅಸಹಾಯಕನಾಗಿದ್ದೆ. ಆಗ ನನ್ನ ಪ್ರಾರ್ಥನೆ ಇಡಾಗಿ, ದೇವರೇ ನನ್ನ ಜೀವವನ್ನು ತೆಗೆದು ಬಿಡು, ನೀನು ನನಗೆ ಅಭಿಷೇಕ ಕೊಟ್ಟ ಅಭಿಷೇಕವನ್ನ ನಾನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕೋ ನನಗೆ ತಿಳಿಸು, ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡಿ ನಾನು ನಿನ್ನ ಬಳಿ ಬಂದ್ಬಿಡ್ತೀನಿ. ಈ ಪ್ರಾರ್ಥನೆಗೆ ದೇವರು ಇದುವರೆಗೂ ಉತ್ತರನೇ ಕೊಟ್ಟಿಲ್ಲ. ಆಮೇಲೆ ಅಲ್ಲೇ ಅವತ್ತು ನನ್ನ ಪ್ರಾರ್ಥನೆಗೆ ಉತ್ತರ, ನನಗೆ ಆಪರೇಷನ್ ಆಗಿ ಆದಂತ ಸಮಯ ಯಾವ್ದಂತ ಹೇಳಿದ್ರೆ, ಆಪರೇಷನ್ ಆಗಿ ಒಂದಿನ 2 ದಿನಕ್ಕೆ ಡಿ.ಜಿ. ದಿನಕರನ್ ಅವರು ಮರಣವನ್ನ ಹೊಂದಿದ್ರು. ಅವರ ಮರಣದ 2 ದಿನ ಮುಂಚೆನೇ ಏನು ಆಪರೇಷನ್ ಆಗಿ ನೆನಪಿದೆ, ಅದು ಫೆಬ್ರವರಿಯಲ್ಲಿ ನಡೆದಂತ ಒಂದು ಘಟನೆ. ಆದ್ರೆ ಅವತ್ತು ನಾನು ಮರಣವನ್ನ ಕೇಳಿದಾಗ ಅದು ನನಗೆ ಮರಣವನ್ನ ಕೊಡಲಿಲ್ಲ. ಈಗ 2018 ಅಥವಾ 19 ನೋಡುವಾಗ ನಾನು ಸೇವೆಗಾಗಿ ಹೊರಡುವಾಗ ಆಕ್ಸಿಡೆಂಟ್ ಆಗಿ ಬಸ್ ಕೆಳಗೆ ಹೊಂಟದೆ. ನನ್ನ ತಲೆಯ ಮೇಲೆ ಬಸ್ಸಿನ ಹಿಂದೆ ಚಕ್ರ ನನ್ನ ತಲೆ ಮೇಲೇನೆ ಹೋಯಿತು. ನಾನು ಆಗ ಸಾಯ್ಬೇಕಾಗಿತ್ತು. ನಾನು ಸಾವು ಕೇಳಲಿಲ್ಲ, ನಾನು ಸೇವೆಗೆ ಹೋಗ್ತಾ ಇದ್ದೆ. ಅದನ್ನ ಸಾಯಿಸ್ಬೇಕನ್ನೋಕ್ಕಾಗಿ ಸೈತಾನ ಯೋಚಿಸಿದ. ಆದರೆ ಯೇಸುವಿನಿಂದ ಒಂದು ಸ್ವರವನ್ನ ಕೇಳಿದೆ, ಸಂತೋಷ್, ಡೋಂಟ್ ಕ್ಲೋಸ್. ಆ ಶಬ್ದ ಎಷ್ಟು ಜೋರಾಗಿತ್ತು ಅಂದ್ರೆ ನಾನೀಗ ನನ್ನ ಕಣ್ಣೆಲ್ಲ ಪೂರ್ತಿ ಮುಚ್ಕೊಳ್ಳೋ ರೀತಿ ನಂಗೆ ಆಗ್ತಿತ್ತು. ಹೇಳ್ತೀನಿ, ಟೋಟಲಿ ಐ ವಾಸ್ ಡೆಡ್, ಸಂಪೂರ್ಣ ಸತ್ತಿದೆ ಅಂತ ಹೇಳ್ತೀನಿ. ಆ ಶಬ್ದ ನಿನ್ನ ಕಿವಿಗೆ ಎಷ್ಟು ಜೋರಾಗಿ ಬಿತ್ತಂದ್ರೆ, ನಿನ್ನ ಕಣ್ಣನ್ನ ಮುಚ್ಚಬೇಡ, ಸಂತೋಷ್ ದೊಡ್ಡ ಶಬ್ದದಲ್ಲಿ, ಡೋಂಟ್ ಕ್ಲೋಸ್. ಆ ಕಣ್ಣನ್ನ ಬಿಟ್ರೆ ಮರಣ ದೂತ ನನ್ನ ಮೇಲೆ ಹೋಗ್ತಾ ಇದ್ದಾನೆ. ಬಸ್ ಹೋಗಿ ಸೇರಿ ನಿಲ್ಲಿಸಿದ್ರು, ಜನ ದೂರಿಂದ ಓಡ್ ಬರ್ತಾ ಇದ್ರೆ ಮತ್ತೊಂದು ಶಬ್ದ ಬಂದು, ಸಂತೋಷ್ ರೈಸ್ ಆಗ್ಬಿಟ್ಟೆ. ಈಗ ಬಿದ್ದಂತ ಮನುಷ್ಯ ಹಿಂಗೆ ನಾನು ಹಂಗೆ ಎದ್ಬಿಟ್ಟೆ. ಇದ್ರಲ್ಲಿ ನಾವು ಒಂದು ಟಿವಿಗಳಲ್ಲಿ ಒಂದು ಫಿಲಿಮ್ ನೋಡ್ಬೋದು, ರಿವರ್ಸ್ ತೆಗೆದ್ರೆ ಹೆಂಗ್ ಬರುತ್ತೋ ಆ ರೀತಿ ಹೆಂಗ್ ನಿಂತ್ಬಿಟ್ಟೆ. 2 ಕೈಗೂ 2 ಕಾಲ್ಗೂ ಏಟಾಗಿ 2 ಕೈ ಫ್ರ್ಯಾಕ್ಚರ್ ಆಗಿತ್ತು. ನನ್ನ ಫ್ರೆಂಡ್ಸ್ ಅವರು ಸತ್ತೋದೆ ಅನ್ಕೊಂಡೆ ಕಣೋ, ಬಜ್ಜಿ ಆಗ್ಬಿಟ್ಟೆ ಅಂತ, ಹಂಗೆ ಬದುಕಿದೆ ಅಂತ ಹೇಳಿದ್ರು. ಯಾಕಂದ್ರೆ ಅವನ ಕಣ್ಣಿಗೆ ಹೆಂಗ್ ಕಂಡಿದ್ರೆ ಹಿಂದೆ 2 ಟೈರ್ವೆ ನನ್ನ ಮೇಲೇನೆ ಹೋಗಿದ್ದು. ಇವತ್ತು ನಾನು ಬದುಕೊಂಡಿದ್ದೀನಿ, ಯೇಸು ಕ್ರಿಸ್ತನು ಅವತ್ತು ಮಾಡಿದ ಪ್ರಾರ್ಥನೆ. ಆತನು ಕರೆದಂತ ಉದ್ದೇಶ, ಫಿಲಿಪ್ಪಿ 1:6 ಓದುವಾಗ, ಫಿಲಿಪ್ಪಿ 1:6, ನಮ್ಮಲ್ಲಿ ಒಳ್ಳೆಯ ಕ್ರಿಯೆಗಳನ್ನ ಪ್ರಾರಂಭ ಮಾಡಿರುವಂತ ತಂದೆಯಾದ ದೇವರು ಯೇಸು ಕ್ರಿಸ್ತನು ಬರುವ ದಿನದೊಳಗೆ ಸಿದ್ಧಿಗೆ ತರುವನು. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆಮೇಲೆ ಯೇಸು ಕ್ರಿಸ್ತನ ರಹಸ್ಯ ಬರೋಕ್ಕಿಂತ ಮುಂಚೆ ನಮಗೇಂತ ಕೊಡಲ್ಪಟ್ಟ ಕೆಲಸಗಳನ್ನ ನಾವು ಪೂರ್ತಿ ಮಾಡಿರ್ತೀವಿ. ನನಗೇನು ದೇವ್ರ ಕೆಲಸ ಕೊಟ್ಟವ್ರೆ, ನಿಮಗೇನು ಕೆಲಸ ಕೊಟ್ಟವ್ರೆ, ನಿಮ್ಮ ಒಬ್ಬೊಬ್ಬರಿಗೆ ದೇವ್ರ ಕೆಲಸ ಕೊಟ್ಟಿದ್ದಾರೋ ಅದೆಲ್ಲ ಪೂರ್ತಿ ಆಗೋ ತನಕ ಯೇಸು ಕ್ರಿಸ್ತನ್ ಬರೋದಿಲ್ಲ. ಯೇಸು ಕ್ರಿಸ್ತನ್ ಬರ್ತಾನೆ ಅಂದ್ರೆ ಆ ಕೆಲಸಗಳೆಲ್ಲ ಪೂರ್ತಿ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾರುವೆ ಸಾವು ಕೇಳಬಾರದು. ನೀವು ಬದುಕಬೇಕನ್ನಕ್ಕಾಗಿ, ಈ ಲೋಕದಲ್ಲೇ ಬದುಕಬೇಕಾಗಿ, ಈ ಲೋಕದಲ್ಲಿ ಸಾಕ್ಷಿಯಾಗಿರ್ಬೇಕಾಗಿ, ಈ ಲೋಕದಲ್ಲಿ ಯೇಸುವಿಗಾಗಿ ನೀವು ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಿಮಗಾಗಿ ಪ್ರಾರ್ಥಿಸಿದರು. ಈ ಪ್ರಾರ್ಥನೆಯಲ್ಲಿ 2 ಮುಖ್ಯ ಎಲಿಮೆಂಟ್ಗಳಿವೆ. ಒಂದು ಲೈಟ್, ಇನ್ನೊಂದು ಸಾಲ್ಟ್. 2 ಮುಖ್ಯವಾಗಿ ತಿಳ್ಕೋಬೇಕು. ಲೈಟ್ ಎಲ್ಲಿದೆ ಅಂದ್ರೆ ಡಾರ್ಕ್ನೆಸ್ ಇರುತ್ತೆ, ಸಾಲ್ಟ್ ಎಲ್ಲಿದೆ ಅಂದ್ರೆ ಸಪ್ಪೆಯಲ್ಲಿ ಇರುತ್ತೆ. ಕರ್ತನು ಈ ಜಗತ್ತಲ್ಲಿ ನಮ್ಮನ್ನ ಯಾಕೆ ಇಟ್ಟಿದೆ ಅಂದ್ರೆ, ಕಾಗತ್ತಲ್ಲಿ ಇರುವಂತ ಜನರಿಗೆ ನಾನು ಬೆಳಕಾಗಿರುವುದಕ್ಕೆ, ಸಪ್ಪೆಯಾದ ಜನರಿಗೆ ನಾನು ಉಪ್ಪಾಗಿ ಇರುವುದಕ್ಕೆ. ಹಾಗಾದ್ರೆ ನನ್ನ ನಿಮಿತ್ತವಾಗಿ ಮನೆ, ಕುಟುಂಬ, ಸಮಾಜ, ದೇಶ, ಪಟ್ಟಣ, ರಾಜ್ಯಗಳಿಗೆ ದೇವರು ಸಭೆಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ, ಪಟ್ಟಣ, ರಾಜ್ಯ, ದೇಶಗಳು ಕತ್ತಲೆ ಕವಿದಿದೆ, ಅಲ್ಲಿ ಬೆಳಕನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ನನ್ನನ್ನು ಎಷ್ಟು ಬೇಗ ದೇವರು ಎತ್ತುಕೊಂಡು ಹೋಗ್ತಾನೆ. ಗಾಡ್ ಹ್ಯಾಸ್ ಒಂದು ಸೀಕ್ರೆಟ್ ಪ್ಲಾನ್ ನಿಮಗೆ ಇಟ್ಟಿದ್ದಾನೆ. ಆ ಸೀಕ್ರೆಟ್ ಪ್ಲಾನ್ ಏನಪ್ಪಾ ಅಂದ್ರೆ, ನಿನ್ನ ಮನೆಗೆ ಬೆಳಕಾಗಿ, ನಿನ್ನ ಕುಟುಂಬಕ್ಕೆ ಬೆಳಕಾಗಿ, ನಿನ್ನ ಆಫೀಸ್ಗೆ ಬೆಳಕಾಗಿ, ನಿನ್ನ ಫ್ಯಾಕ್ಟರಿಗೆ ಬೆಳಕಾಗಿ, ಸಮಾಜಕ್ಕೆ ಬೆಳಕಾಗಿ, ನಿನ್ನ ಅಪಾರ್ಟ್ಮೆಂಟ್ಗೆ ಬೆಳಕಾಗಿ, ನೀವು ಇರುವಂತ ಏರಿಯಾಗೆ ಬೆಳಕಾಗಿ ನಿಮ್ಮನ್ನ ಇಟ್ಟಿದ್ದಾನೆ. ಅದು ನಿಮಗೆ ಅರಿತಲ್ಲ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ನಿಮಿತ್ತವಾಗಿ ನಿಮ್ಮ ಸುತ್ತಮುತ್ತಲ ಜನಗಳ ಪ್ರಾಣ ಉಳಿತಾ ಇದೆ.
ನಿಮ್ಮ ನಿಮಿತ್ತವಾಗಿ ಸುತ್ತಮುತ್ತ ಜನಗಳು ಸಾಯ್ತಾ ಇಲ್ಲ. ನಿಮ್ಮ ನಿಮಿತ್ತವಾಗಿ ಸುತ್ತಲ ಜನರಿಗೆ ದೇವರು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀನೇ ಆ ಲೈಟ್, ನೀನೇ ಆ ಸಾಲ್ಟ್. ಆಮೇಲೆ ಬೆಳಗ್ಗೆ ಚೆನ್ನಾಗಿ ಅಲೆಯಲಿಲ್ಲ. ಕರ್ತನು ನಿನ್ನ ಬೆಳಕಾಗಿಯೂ ಕರ್ತನು ನಿನ್ನ ಉಪ್ಪಾಗಿ ಇಟ್ಟಿದ್ದಾನೆ. ಆ ಉಪ್ಪು ಸತ್ವವನ್ನ ಕಳೆದುಕೊಳ್ಳೋ ತನಕ ಆ ಉಪ್ಪನ್ನ ಯಾರು ಬಿಸಾಕೋದಿಲ್ಲ. ಆ ಬೆಳಕು ಅದನ್ನು ಹೋಗುವ ತನಕ ಯಾರದನ್ನ ಬಿಸಾಕೋದೇ ಇಲ್ಲ. ಯೇಸುವಿನ ಪ್ರಾರ್ಥನೆ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಅವನು ಬೆಳಕಾಗಿದ್ದು ಕತ್ತಲೆಯಲ್ಲಿ ಪ್ರಕಾಶಿಸಿ ಕತ್ತಲೆಯಲ್ಲಿ ವಾಸಿಸುವ ಜನರನ್ನ ಬೆಳಕಾಗಿ ಮಾಡಬೇಕು. ಎಂತ ಮನುಷ್ಯರನ್ನು ಪ್ರಕಾಶಗೊಳಿಸುವಂತ ನಿಜವಾದ ಬೆಳಕು ಯೇಸು ಕ್ರಿಸ್ತನು ನಿನ್ನಲ್ಲಿ ಬಂದ ನಿಮಿತ್ತವಾಗಿ ನೀನೇ ಆ ಬೆಳಕಾಗಿ ಮಾರ್ಪಟ್ಟಿದ್ಯಾ. ನಿನ್ನ ಬೆಳಕಿಗೆ ಅನೇಕರು ಬರುವ ಹಾಗೆ ಕರ್ತನು ಮಾಡಿ ನಿನ್ನ ನಿಮಿತ್ತವಾಗಿ ಅನೇಕರು ದೇವರ ರಾಜ್ಯ ಸೇರಬೇಕಾಗಿದೆ. ಆದರೆ ನಿನ್ನ ಈ ಜೀವನದಲ್ಲಿ ಕರ್ತನ ದೊಡ್ಡ ಯೋಚನೆ ಅಂದ್ರೆ, ಅನೇಕರು ಸಪ್ಪೆಯಾದ ಜೀವನದಲ್ಲಿ ಇದ್ದಾರೆ. ಲೈಫ್ ಕಲರ್ಫುಲ್ ಆಗಿಲ್ಲ, ಲೈಫ್ ಟೇಸ್ಟ್ಫುಲ್ ಆಗಿಲ್ಲ, ಲೈಫ್ ಸಪ್ಪೆ ಆಗಿದೆ. ಅವರ ಜೀವನವನ್ನ ಟೇಸ್ಟ್ ಮಾಡಕ್ಕಾಗಿ ಕರ್ತನು ಈ ಲೋಕದಲ್ಲಿ ನಿನ್ನನ್ನು ಸಾಲ್ಟ್ ಆಗಿ ಇಟ್ಟಿದ್ದಾನೆ. ನೀ ಅಸಾಲ್ಟ್ ಆಗಬೇಡ, ಸಾಲ್ಟ್ ಆಗಿರೋ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಶರೀರ ಬಲಹೀನತೆಗಳಿರ್ಬೋದು, ನಿಮಗೆ ಹೋರಾಟಗಳಿರ್ಬೋದು, ನಿಮಗೆ ಸಮಸ್ಯೆಗಳಿರ್ಬೋದು, ನಿಮಗೆ ತೊಂದರೆಗಳಿರ್ಬೋದು, ನಿಮಗೆ ಬಾಧೆಗಳಿರ್ಬೋದು. ಒಂದು ಮಾತ್ರ ತಿಳ್ಕೊಳ್ಳಿ, ಕರ್ತನು ಬೇಗನೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ನನಗೌದು ನನಗಾಗ್ತಾ ಇಲ್ಲ, ಅಯ್ಯೋ ದೇವ್ರೇ ನನಗೆ ಸಾವು ಕೊಟ್ಬಿಡಪ್ಪ, ನಾನು ತಡೆಯಕ್ಕಾಗ್ತಾ ಇಲ್ಲ, ನನಗೆ ಸಾವು ಕೊಡಪ್ಪ ಅಂತ ಕೇಳಬೇಕು. ನಿನ್ನ ಬೆಳಕಿಟ್ಟು ನಿನ್ನ ಬೆಳಕು ಇನ್ನೂ ಇರುವಾಗಲೇ ನಿನಗೆ ಮರಣವನ್ನ ಕೊಟ್ರೆ ನಿನಗೆ ಬೆಳಕು ಕೊಟ್ಟು ಏನು ಪ್ರಯೋಜನ? ನಿನಗೆ ದೇವರು ಉಪ್ಪನ್ನ ಕೊಟ್ಬಿಟ್ಟು ಆ ಉಪ್ಪು ಇನ್ನು ಸತ್ವವನ್ನು ಕಳ್ಕೊಳ್ಳದೆ ಇರುವಾಗ ನಿನಗೆ ಮರಣ ಕೊಟ್ರೆ ಏನ್ ಪ್ರಯೋಜನ? ಮುಂದೆ ಬನ್ನಿ. ನಿನ್ನ ಕೊಂಡು ನಿನ್ನ ಮುಖಾಂತರವಾಗಿ ಕರ್ತನು ದೊಡ್ಡ ಕಾರ್ಯಗಳನ್ನ ಮಾಡಕ್ಕಾಗಿದ್ದಾನೆ. ನಾ ಹೇಳುತ್ತಿರುವಂತ ವಾಕ್ಯ ಏನಿದೆ ಅಂದ್ರೆ, ಜೀಸಸ್ ನನಗೆ ಹೇಳಿದಂತ ಮಾತು ಇದೇನೆಂದ್ರೆ, ನಾನು ಇವರನ್ನ ಬೆಳಕಾಗಿಯೂ ಉಪ್ಪಾಗಿ ಇಟ್ಟಿದ್ದೇನೆ. ಈ ಜಗತ್ತು, ಈ ಲೋಕ ಕೊಳೆಯುವಂತ ಸ್ಥಿತಿಯಲ್ಲಿದೆ, ಅರಿದು ಹೋಗುವ ಸ್ಥಿತಿಯಲ್ಲಿದೆ, ನಾಶವಾಗುವ ಸ್ಥಿತಿಯಲ್ಲಿದೆ, ಹಿಂಸೆ ಎಂಬ ಸ್ಥಿತಿಯಲ್ಲಿದೆ. ಇವರನ್ನ ಜೀವ ತುಂಬುವುದಕ್ಕಾಗಿ ಇವರ ಮಧ್ಯದಲ್ಲಿ ಇವರನ್ನ ಇಟ್ಟಿದ್ದೇನೆ. ಆದರೆ ನಿಮಗಿರುವಂತ ಹೋರಾಟ, ನಿಮಗಿರುವಂತ ಸಮಸ್ಯೆ, ನಿಮಗಿರುವಂತ ಬಾಧೆ, ನಿಮಗಿರುವಂತ ನೋವುಗಳಿಗೆ ನೀವು ಅಲ್ಲಿ ಬೆಳಕು ಕೊಡಬೇಕಾಗಿತ್ತು, ನೀವು ನಿಮ್ಮ ಸತ್ವವನ್ನು ಕೊಡಬೇಕಾಗಿತ್ತು, ನೀವು ಅವರಿಗೆ ಟೇಸ್ಟ್ ಕೊಡಬೇಕಾಗಿತ್ತು. ಬದಲಾಗಿ ನಿಮ್ಮ ಶರೀರದ ಬಲಹೀನತೆಯ ನಿಮಿತ್ತವಾಗಿ ದೇವರೇ ಸಾವು ಕೊಡಪ್ಪ. ಈ 70 ಚಾಪ್ಟರ್ ಎಷ್ಟೋ ಸಲ ಓದಿದ್ದೇವೆ. ಆದರೆ ಕಳೆದ ದಿನಗಳಲ್ಲಿ ಈ ಚಾಪ್ಟರ್ಲಿ ಯೇಸು ಸ್ವಾಮಿ ಮಾತಾಡಿದ ಮಾತು ಬಹಳ ಅದ್ಭುತವಾಗಿತ್ತು. ಲೋಕ ಅನ್ನುವಂಥ ಪದವನ್ನು ಜೀಸಸ್ ಸುಮಾರು ಬಾರಿ ಈ ಚಾಪ್ಟರ್ ಯೂಸ್ ಮಾಡಿಬಿಟ್ರು. ಲೋಕ 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 ಅಂತಾರೆ. ಆದರೆ ಒಂದು ಪದ ಬರಲಿಲ್ಲ, ಇವನ ಲೋಕದಿಂದ ತಗೊಂಡೋಗ್ಬಿಡು ಅಂತೇಳಿ. ಇವನ ಲೋಕದಲ್ಲಿ ಇರಿಸಿ, ಈ ಲೋಕದಲ್ಲಿ ನಾನು ಹೇಗೆ ನಿನ್ನ ಮಹಿಮೆ ಪಡಿಸಿದ್ನೋ, ಇವರು ಈ ಲೋಕದಲ್ಲಿ ಇದ್ದು ನಮ್ಮನ್ನು ಮಹಿಮೆ ಪಡಿಸಲಿ. ನಿಮ್ಗೇನು ಬಾಧೆ, ನಿಮ್ಗೇನು ಸಮಸ್ಯೆ, ನಿಮ್ಗೇನು ಹಿಂಸೆ, ನಿಮ್ಗೇನು ತೊಂದರೆ, ನಿಮ್ಗೇನು ತಡ್ಕೊಳಕ್ಕಾಗದೆ ಇದೆಯೋ, ಅವೆಲ್ಲದರ ಮಧ್ಯದಲ್ಲಿ ಒಂದು ವಿಶೇಷವಾದ ಒಂದು ಸತ್ಯ ಇದೆ. ಆ ಸತ್ಯ ಇರುವಂತ ನಿನ್ನ ಜೀವಕ್ಕಾಗಿ, ನಿನ್ನ ಉಸಿರಿಗಾಗಿ, ನಿನ್ನ ಪ್ರಾಣಕ್ಕಾಗಿ, ನಿನ್ನ ಭವಿಷ್ಯಕ್ಕಾಗಿ, ನೀನು ಬಾಳಿ ಬೆಳಗಕ್ಕಾಗಿ ಯೇಸು ಒಬ್ಬರು ಪ್ರಾರ್ಥನೆ ಮಾಡವ್ರೆ. ಅವ್ರ ಪ್ರಾರ್ಥನೆ ಏನಪ್ಪ ಅಂದ್ರೆ, ಈ ಲೋಕದಲ್ಲಿ ನಿನ್ನ ಕರೆದಂತ ಕರೆಯನ್ನ ಮುಗಿಸುವ ತನಕ ಮರಣ ನಿನಗಿಲ್ಲ. ನಿನ್ನೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ. ನ್ಯೂ ಟೆಸ್ಟಮೆಂಟ್ ಜೀಸಸ್ ನಮಗೆ ಡೆತ್ ಎಂಬುದಾಗಿ ಕರೀಲೇ ಇಲ್ಲ. ಅದನ್ನು ನಿದ್ರೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೆ. ನಾವು ನಿದ್ರೆ ನಮ್ಮ ದೇಹಕ್ಕೆ ಕೊಡ್ತೇವೆ, ಯೇಸುವಿನ ಜೊತೆ ನಾವು ನಡ್ಕೊಂಡು ಹೋಗಿ ಪರಲೋಕವನ್ನು ಸೇರ್ತೇವೆ. ನಮ್ಮನ್ನು ಕರ್ಕೊಂಡೋಗಕ್ಕೆ ಯೇಸು ಬರೋದು. ಇನ್ನೊಂದು ಹೇಳ್ತೀವಿ, ವೆಂಟ್ ವಿತ್ ಗಾಡ್, ದೇವರೊಂದಿಗೆ ಹೊರಟು ಹೋದರು, ದೇವರ ಬಳಿ ಸೇರಿಬಿಟ್ಟರು. ಯಾರು? ನಮ್ಮ
ಆದರೆ ದೇವರ ಬಳಿ ಸೇರಬೇಕಾದಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ ಯಾಕೆಂದ್ರೆ ದೇವರ ಚಿತ್ತವನ್ನ ಪೂರ್ತಿ ಮಾಡಿ ಮುಗಿಸುವ ತನಕ. ಹಳೆಯದೇ ಇನ್ನ ಜೀವನದಲ್ಲಿ ದೇವರ ಉದ್ದೇಶ ಸಂಕಲ್ಪ ಇದೆ. ನಿನ್ನನ್ನು ಕೊಂಡು ದೇವರು ದೊಡ್ಡ ಕಾರ್ಯಗಳನ್ನ ಮಾಡಕ್ಕಾಗಿದ್ದಾನೆ. ಆತನ ಸೀಕ್ರೆಟ್ ಪ್ಲಾನ್ ಬಗ್ಗೆ ಇದೆ. ಅದರಲ್ಲಿ ರಿವೀಲ್ ಆಗಿಲ್ಲ. ಸೀಕ್ರೆಟ್ ಪ್ಲಾನ್ ದೇವರ ಬಗ್ಗೆ ಇಟ್ಟವ್ರೆ. ಆ ಪ್ಲಾನ್ ಅನ್ನ ಫುಲ್ಫಿಲ್ ಮಾಡಕ್ಕಾಗಿನೇ ಆತ ನಿನ್ನನ್ನ ಇಟ್ಟಿದ್ದಾನೆ ಈ ಭೂಮಿಯಲ್ಲಿ. ಹಿಂದೆ ಬಂದಂತ ಎಲ್ಲ ಸಂಭವಗಳು, ಹಿಂದೆ ನಡೆದಂತ ಎಲ್ಲ ಘಟನೆಗಳು, ಹಿಂದೆ ಆದಂತ ಎಲ್ಲ ಅಪಾಯಗಳಲ್ಲಿ ನಿನ್ನ ದೇಹ ಬಿಟ್ಟು ಹೋಗದೇ ಇರಕ್ಕೆ ಕಾರಣ ಏನಪ್ಪ ಅಂದ್ರೆ ಜೀಸಸ್ ಸೀಕ್ರೆಟ್ ಪ್ಲಾನ್ ನಿಮ್ಮಲ್ಲಿರೋದು. ಅದು ಆತ ಕಾಲವು ಪರಿಪೂರ್ಣವಾದವಾಗ ನಿಮಗೆ ಪ್ರಕಟಿಸಿ ನಡೆಸುವನು. ಮಾತ್ರವಲ್ಲದೆ ನಿಮ್ಮಿಂದ ಆತನ ನಾಮ ಮಹಿಮೆ ಹೊಂದಬೇಕು. ಯೋಚಿಸಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ? ನಾವು ವಾಸ ಮಾಡುವಂತ ಬೀದಿಯಲ್ಲಿ ಎಷ್ಟು ಜನ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ? ಹಾಗಾದ್ರೆ ನಮ್ಮನ್ನು ನೋಡಿ ಜನಗಳು ದೇವರಿಗೆ ಸ್ತೋತ್ರ ಅಂತ ಇಲ್ಲ. ನಮ್ಮನ್ನು ನೋಡಿ ಜನಗಳು ಇಂಥೊಬ್ಬ ಮನುಷ್ಯ ಇದಾನಲ್ಲ ಅಂತ ಸ್ತೋತ್ರ ಹೇಳ್ತಾರ. ಇನ್ನೂ ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಸಮಾಜದಲ್ಲಿ ಆ ಬೆಳಕಾಗಿಯೂ ಆ ಉಪ್ಪಾಗಿಯೂ ಪರಿವರ್ತನೆ ಇನ್ನೂ ನಾವು ಆಗಿಲ್ಲ. ನಮ್ಮ ಮನೆಗೆ ಮಾತ್ರ ಉಪ್ಪಾಗಿದ್ದೀವಿ, ಬೆಳಕಾಗಿದ್ದೀವಿ. ಆದರೆ ಕರ್ತನು ಅಷ್ಟಕ್ಕೆ ನಮ್ಮನ್ನ ಇಟ್ಟಿಲ್ಲ. ನಮ್ಮನ್ನ ಪಟ್ಟಣ, ರಾಜ್ಯ, ದೇಶಗಳಿಗಾಗಿ ಉಪ್ಪಾಗಿಯೂ ಬೆಳಕಾಗಿಯೂ ಇಟ್ಟಿದ್ದಾನೆ. ಜೋರಾದ ಅಲ್ಲೇ ನೋಡಿ. ಒಂದು ವಾಕ್ಯ ನೋಡೋಣ. 1 ಕೊರಿಂಥ 11ರಲ್ಲಿ 31ನೇ ವಾಕ್ಯ, 32. 1 ಕೊರಿಂಥ 11:32. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ಈ ವರ್ಡ್ ತುಂಬಾ ಅದ್ಭುತವಾಗಿದೆ. ಸುಮಾರು ಸಲ ಈ ವಾಕ್ಯನ ಓದಿದ್ದೇನೆ. ಈ ವಾಕ್ಯ ಹೇಗಿದೆ ಅಂದ್ರೆ, ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಏನು ವರ್ಡ್? ನಾವೆಲ್ಲಿದ್ದೀವಿ? ಅವರೆಲ್ಲಿದ್ದಾರೆ? ಹೇಳಿ, ನಾವೆಲ್ಲಿದ್ದೀವಿ? ಅವರೆಲ್ಲಿದ್ದಾರೆ? ಇಬ್ರು ಲೋಕದಲ್ಲೇ ಇದ್ದೀವಿ. ಆದರೆ ಲೋಕದವರಿಗೆ ಆಗುವಂತ ನ್ಯಾಯ ವಿಚಾರಣೆಯು ದೇವ ಮಕ್ಕಳಿಗೆ ನ್ಯಾಯ ವಿಚಾರಣೆ ಆಗಬಾರದು ಅಂತೇಳಿ ಲೋಕದಲ್ಲಿ ಇರುವಾಗಲೇ ನಮ್ಮನ್ನ ದೇವರು ಶಿಕ್ಷಿಸ್ತಾನೆ. ಅರ್ಥ ಆದರೂ ಲೋಕದವರಿಗೆ ನ್ಯಾಯ ವಿಚಾರಣೆ ಆಗುತ್ತಾಗಲ್ವಾ? ಲೋಕಕ್ಕೆ ಆಗುವ ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನ ದೇವರು ಸೇರಿಸೋದಿಲ್ಲ. ನೋಡಿ, ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದು. ಆದರೆ ಲೋಕದನ್ನ ದೇವ್ರ ಮುಂದೆ ಹೆಂಗಿದ್ದಾರೆ ಅವರೆಲ್ಲ? ಅಪರಾಧಿಗಳು. ಆದರೆ ನಾವೇ ತಪ್ಪುಗಳನ್ನ ಮಾಡಿದ್ದೀವಿ, ಅಪರಾಧ ಮಾಡಿದ್ದೀವಿ, ನಾವು ಕೆಟ್ಟದನ್ನ ಮಾಡಿದ್ದೀವಿ. ಆದರೆ ಕರ್ತನಲ್ಲಿ ಹೇಳ್ತಾ ಇದ್ದಾನೆ, ಇವರನ್ನ ನ್ಯಾಯ ವಿಚಾರಣೆ ಮಾಡುವಾಗ ಲೋಕದೊಂದಿಗೆ ಸೇರಿಸೋದಿಲ್ಲ. ಅದಕ್ಕೇನು ಮಾಡ್ತಾನೆ? ಲೋಕದಲ್ಲಿ ಇರುವಾಗಲೇ ನಮ್ಮನ್ನ ದೇವರು ಶಿಕ್ಷೆ ಮಾಡ್ತಾನೆ. ಶಿಕ್ಷೆ ಪದ ಅರ್ಥ ಒಳ್ಳೇದ ಸರಿನಾ? ಶಿಕ್ಷೆ ಒಳ್ಳೇದ ಕೆಟ್ಟದ? ಎಷ್ಟು ವಿಷಯ ಅರ್ಥ ಆಯ್ತು? ಆದ್ರೆ ದೇವರ ಮಕ್ಕಳಿಗೆ ಏನಾಗಲ್ಲ? ನ್ಯಾಯ ತೀರ್ಪು ಆಗಲ್ಲ. ಲೋಕಕ್ಕೆ ಆಗುವ ನ್ಯಾಯ ತೀರ್ಪು, ಆ ಲೋಕಕ್ಕೆ ದೇವರು ಅಪರಾಧಿಯಿಂದ ಕರೆಯುವಾಗ ದೇವರು ತನ್ನ ಮಕ್ಕಳನ್ನ ಅಪರಾಧಿಯಿಂದ ಕರೆಯದೆ ಅಪರಾಧಿಗೆ ಬದಲಾಗಿ ಅವರನ್ನ ನೀತಿವಂತರು ಎಂಬುದಾಗಿ ಕರೀತಾನೆ.
ಹಾಗಾಗಿ ಅವರಿಗೆ ಆಗುವಂತ ಒಂದು ಪರಿಶೋಧನೆ, ಒಂದು ಶಿಕ್ಷೆ ಏನಪ್ಪ ಅಂದ್ರೆ, ಶರೀರದಲ್ಲಿ ಒಂದು ವ್ಯಾಧಿನೋ, ರೋಗನೋ, ಮನೆಯಲ್ಲಿ ಸಾಲನೋ, ಸಮಸ್ಯೆನೋ, ಕಷ್ಟನೋ, ಏನೋ ಒಂದು ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ಯಾಕೆ ಅಂತ ಕೇಳಿದ್ರೆ, ಲೋಕದವರೊಂದಿಗೆ ನಮ್ಮನ್ನ ಒಟ್ಟುಗೂಡಿಸದೆ ಇರುವುದಕ್ಕಾಗಿ. ದೇವರಿಗೆ ಸ್ತೋತ್ರವಾಗಲಿ. ಲೋಕದಲ್ಲಿ ನಾವಿದ್ರು ನಮಗೊಂದು ಪ್ರಶ್ನೆ ಬರುತ್ತೆ, ನಾವು ದೇವ್ರನ್ನ ತಿಳಿದು ಹಿಂಗೆಲ್ಲ ಇದ್ದೀವಿ, ನನಗ್ ಮಾತ್ರ ಅವ್ರು ನೋಡು ಕುಡಿತಾರೆ, ಪಾಪ ಮಾಡ್ತಾರೆ, ಕೆಟ್ಟದ್ ಮಾಡ್ತಾರೆ, ಅವ್ರಿಗೇನು ಆಗಲ್ಲ, ನಮಗೆ ನಾವು ಯೇಸು ಅಲ್ಲೆಲೂಯ ಸ್ತೋತ್ರ ಭಾಗ್ಯಂ ಅಲ್ಲೆಲೂಯಂ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ನಮಗ್ ಮಾತ್ರ ಎಲ್ಲಾರು ಏನಿದೆ ಅವ್ರು ನೋಡಿ. ಆದ್ರೆ ಅವರು ದೇವರ ದೃಷ್ಟಿಯಲ್ಲಿ ಅಪರಾಧಿಗಳು. ಆದರೆ ಅವರಿಗೆ ದೇವರು ಮಾಡುವ ನ್ಯಾಯ ತೀರ್ಪು ನಿತ್ಯವಾದ ನರಕ. ಆದರೆ ನಮಗೆ ನ್ಯಾಯ ತೀರ್ಪು ಆಗದೇ ಇರುವುದಕ್ಕಾಗಿ, ನಮ್ಮನ್ನ ಅಪರಾಧಿಗಳಾಗಿ ದೇವರು ಎಣಿಸದೇ ಇರುವುದಕ್ಕಾಗಿ ಈ ಲೋಕದಲ್ಲಿ ನಮ್ಮನ್ನ ಶಿಕ್ಷಿಸುತ್ತಾನೆ. ಆದರೆ ಲೋಕಕ್ಕೆ ಬರುವ ನ್ಯಾಯ ತೀರ್ಪು, ಉದಾಹರಣೆಗೆ ತಗೊಳ್ಳಿ, ಜಗತ್ತಿಗೆ ನ್ಯಾಯ ತೀರ್ಪು ದೇವರು ಮಾಡ್ತಾ ಇದ್ದಾನೆ ಪ್ರವಾಹದ ಮುಖಾಂತರವಾಗಿ. ಅದರ ನೋವನ್ನ ಕುಟುಂಬಕ್ಕೆ ದೇವರು ಆ ನ್ಯಾಯ ತೀರ್ಪಿನಿಂದ ಬಿಡಿಸಿದ್ರು. ಹೆಂಗಾಯ್ತು? ಅವನಿಗೆ ದೇವರ ದಯೆ, ದೇವರ ಕರುಣೆ ಅವನಿಗೆ ದೊರೆಯಿತು. ಸೊದೋಮ್ ಗೊಮೋರಗೆ ದೇವರು ನ್ಯಾಯ ತೀರ್ಪನ್ನ ಮಾಡುವಾಗ ಲೋಟನ ಕುಟುಂಬ ದೇವರು ಕಾಪಾಡಿಬಿಟ್ಟನು. ಅದು ಲೋಕದಲ್ಲಿ ಬದುಕಿಕೊಳ್ಳಕ್ಕಾಗಿ ಮಾತ್ರ. ಅರೆ ದೇವರು ನಮ್ಮನ್ನ ಲೋಕದಲ್ಲೂ ಬದುಕಬೇಕು, ಪರಲೋಕದಲ್ಲೂ ಸಹ ಬದುಕಬೇಕು. ಬೆಳಗ್ಗೆ ತಲೆಯಲ್ಲಿ ಹಾಕಲ್ವೋ? ಎಲ್ಲಿ ಬದುಕಬೇಕು ನೀವು? ಭೂಲೋಕದಲ್ಲಿ ಬದುಕಬೇಕು. ನನ್ಗೊಂದ್ಸಲ ಪ್ರಶ್ನೆ ಬಂತು, ಆ ದೊಡ್ಡ ಐಶ್ವರ್ಯ ಅಂತ ನಮ್ಮ ಮನೆ ಬಾಗಿಲಲ್ಲಿ ಈ ಲಾಜರ್ನ ಇಟ್ಬಿಟ್ಟು ದೇವ್ರು ಯಾಕೆ ಅವ್ನಿಗೆ ಇಷ್ಟೊಂದು ಹಿಂಸೆ ಕೊಟ್ರು? ಹೇಳೆ, ಲಾಜರ್ಗೆ ಇಷ್ಟೊಂದು ಹಿಂಸೆನ ದೇವ್ರು ಯಾಕೆ ಕೊಡ್ಬೇಕು? ಅವನ ಬ್ಯಾಕ್ಗ್ರೌಂಡನ್ನ ಬಯಲ್ಪಡಲಿಲ್ಲ, ಅವನ ಹೆಂಡತಿ ಮಗಳ ಬಗ್ಗೆ ಬಯಲ್ಪಡಲಿಲ್ಲ, ಅವನು ಯಾವ ವಿಷಯದಲ್ಲಿ ಬಯಲ್ಪಡಲಿಲ್ಲ. ಅವನ ಮೈಯೆಲ್ಲ ಉಣ್ಣು, ನಾಯಿಗಳು ನೆಗ್ತಾ ಇದ್ದವು, ಎಂಜಿಲು ಊಟಕ್ಕಾಗಿ ಕಾಯ್ತಾರೆ. ಅದು ಒಂದು ಮಾತ್ರ ನಿಶ್ಚಯ, ಅವನು ದೇವರಲ್ಲಿ ಬಹಳ ನಂಬಿಕೆನೇ ಇಟ್ಟಿದ್ದ. ಆದರೆ ದೇವರು ಆ ಲಾಜರನ್ನು, ಆ ಐಶ್ವರ್ಯ ಇಬ್ಬರನ್ನ ಇಟ್ಟು ತೀರ್ಪು ಮಾಡ್ತಾ ಇದ್ರೆ, ಒಂದು ವೇಳೆ ಲೋಕದೊಂದಿಗೆ ಸೇರಿ ಲಾಜರನ್ನ ತೀರ್ಪು ಮಾಡಿದೆ ಆಗಿದ್ರೆ, ಲಾಜರ್ ಒಬ್ಬ ಅಪರಾಧಿಯಾಗಿ ಎಣಿಸಲ್ಪಡ್ತಾ ಇದ್ದ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅದಕ್ಕೆ ದೇವರ ಮಾಡಿದ್ರೆ ಐಶ್ವರ್ಯವಂತನ ಲೋಕದವನಾಗಿದ್ದಾನೆ, ಲಾಜರಸ್ ದೇವರ ಮಗನಾಗಿದ್ದಾನೆ. ಅದಕ್ಕೆ ಇವನಿಗಾಗುವ ನ್ಯಾಯ ತೀರ್ಪು ನರಕದಲ್ಲಿ ನಿತ್ಯ ದಂಡನೆ ಆಗುತ್ತೆ. ಇವನಿಗೆ ಇಲ್ಲದ ನ್ಯಾಯ ತೀರ್ಪು ಮಾಡಿದ್ರು, ಮೈಯಲ್ಲಿ ಒಂದು ಹುಣ್ಣನ್ನ ಕೊಟ್ಟರು, ತನ್ನ ರಾಜ್ಯಕ್ಕೆ ಎತ್ಕೊಂಡೋಗಿ ಸೇರಿಸಿಕೊಂಡನು. ಬಲೆಗೆ ತಟ್ಟೆ ಒಂದಿಲ್ಲ, ಚಪ್ಪಾಳೆ ಓಡಿಸ್ದೇವ್ರು ಸ್ತೋತ್ರ ಮಾಡಬೇಕೀಗಾಗಿ. ನಿನಗೆ ರೋಗ ಬಂದಿದ್ರೆ, ವ್ಯಾಧಿ ಬಂದಿದ್ರೆ, ಸಾಲ ಇದ್ರೆ, ನಿನಗೆ ಸಮಸ್ಯೆಗಳಿದ್ರೆ, ತೊಂದರೆಗಳಿದ್ರೆ, ಹಿಂಸೆಗಳಿದ್ರೆ, ನೀ ಭಯ ಪಡುವ ಅವಶ್ಯಕತೆ ನಿನಗಿಲ್ಲ. ಯಾಕಂದ್ರೆ ಗಾಡ್ ಗೋಯಿಂಗ್ ಟು ಪ್ರಿಪೇರಿಂಗ್ ಯು, ನಿನ್ನ ಪ್ರಿಪೇರ್ ಮಾಡ್ತಾ ಇದ್ದಾನೆ ಆ ನಿತ್ಯವಾದ ರಾಜ್ಯಕ್ಕೆ. ನೀನು ದೇವರ ಮುಂದೆ ನೀತಿಯನ್ನು ನಿಂತ್ಕೊಳ್ಬೇಕು, ಅಪರಾಧಿಯಾಗಿ ಅಲ್ಲ. ಹೆಚ್ಚಿನ ವಿಷಯ ಅಂತ ಇದೆ. ಇನ್ನೊಂದು ವಿಚಾರ ನಾನು ಹೇಳ್ತೀವಿ, ಎಲ್ಲರೂ ಗೊತ್ತಿರೋದು ಏನೋ, ಯೋಹಾನ 16:33 ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾ ಲೋಕವನ್ನ ಜಯಿಸಿದೆ. ಏನ್ ಹೇಳಿದೆ ಅಂದ್ರೆ, ಲೋಕದಲ್ಲಿ ಏನು ಉಂಟು ಇದು ತಿಳ್ಕೋಬೇಕು. ಲೋಕದಲ್ಲಿ ಸಂಕಟ ಉಂಟು, ಈ ಲೋಕದಲ್ಲಿ ನಾವಿದ್ದೀವಿ. ಲೋಕದಲ್ಲಿ ಸಂಕಟ ಉಂಟು, ಈ ಲೋಕದಲ್ಲಿ ಈ ಸಂಕಟ ನಮ್ಗೆ ಯಾಕೆ ಬರ್ತಾ ಇದೆ? ಈ ಸಂಕಟ ನಮಗೆ ಯಾಕೆ ಬರುತ್ತಾ ಇದೆ? ಹೇಳಿದ ಅದೇ ತಾನೇ ಹೇಳಿದ. ಯೋಹಾನ ಸುವಾರ್ತೆ 15:19 ಓದುವಾಗ, ಯೋಹಾನ ಸುವಾರ್ತೆ 15:19 ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ನೋಡುದ, ನಮಗೆ ಲೋಕದಲ್ಲಿ ಸಂಕಟ ಉಂಟು. ಏನಿದೆ ಬೇಡ? ಜೀಸಸ್ ನಮ್ಮನ್ನ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುವಾಗ, ದೇವರೇ ಇವರನ್ನ ಲೋಕದಿಂದ ತೆಗೆದುಕೊಂಡು ಹೋಗು ಎಂಬುದಾಗಿ ಬೇಡಲಿಲ್ಲ.
ಅದು ಒಂದು ಮಾತನ್ನು ಹೇಳ್ತಾ ಇದ್ರೆ, ಲೋಕದಲ್ಲಿ ಸಂಕಟ ಉಂಟು. ಎಲ್ಲಿ ಸಂಕಟ ಉಂಟು? ಇದೆಯಾ ಇಲ್ವಾ? ಅದು ಯೇಸು ಅರಿಲಿ ಅರಿದಿರ್ಲಿ, ಇಬ್ಬರಿಗೂ ಸಂಕಟ ಉಂಟು. ಆದ್ರೆ ಲೋಕದಲ್ಲಿರುವಂತ ನಮಗೆ ಸಂಕಟ ಯಾಕಿದೆ ಅಂತ ಕೇಳಿದ್ರೆ, ಜೀಸಸ್ ಹೇಳ್ತಾರೆ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ದ ವರ್ಲ್ಡ್ ಲವ್ ಮಾಡದ ಯಾರು ವರ್ಲ್ಡ್ಲಿ ಆಗಿರ್ತಾರೋ, ಯಾರೊಬ್ಬ ಮನುಷ್ಯ ಲೌಕಿಕವಾಗಿರ್ತಾನೋ ಅವನನ್ನ ಲೋಕವು ಪ್ರೀತಿಸುತ್ತದೆ. ಯಾವನೊಬ್ಬ ಆತ್ಮೀಯ ಮನುಷ್ಯನಾಗಿರ್ತಾನೋ ಅವನ ಲೋಕವು ದ್ವೇಷ ಮಾಡುತ್ತದೆ. ಆದರೆ ಈ ಲೋಕದಲ್ಲಿರುವಂತ ನಮ್ಮ ದೇವರು ಹೇಳ್ತಾರೆ, ನಾನು ನಿಮ್ಮ ಹೇಳ್ತೇನೆ, ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತೆ. ಯಾಕೆ ಸಂಕಟ ಅಂದ್ರೆ, ಒಂದು ಜೀಸಸ್ ನಮ್ಮ ಏನ್ ಮಾಡಿದ್ದಾರೆ, ಚೋಸ್ ಮಾಡಿದ್ದಾರೆ. ಎರಡು, ನಾವು ಲೋಕದವರಲ್ಲ. ನಿಜನಾ? ಎಷ್ಟೋ ಸಲ ಏನ್ ಮಾಡ್ತೀರಾ, ವರ್ಲ್ಡ್ ರೆಸಿಸ್ಟ್ ಮಾಡ್ತೀರಾ. ಲೋಕದ ಕಷ್ಟಗಳು, ಲೋಕದ ಕಾರ್ಯಗಳು, ಲೋಕದ ಪದ್ಧತಿಗಳು, ಲೋಕದ ವಿಷಯಗಳು ನೀವು ರೆಸಿಸ್ಟ್ ಬೇಡ, ಇದು ನಮಗೆ ಇಷ್ಟ ಇಲ್ಲ. ನೀವೇನೆ ಅವರನ್ನ ತತ್ಸಾರ ಮಾಡಿ ಅಸಡ್ಡೆ ಮಾಡೋದ್ರಿಂದ ಲೋಕ ನಿಮ್ಮ ಮೇಲೆ ಮಮತೆ ಇಡೋದಿಲ್ಲ. ಯಾವಾಗ ಲೋಕ ನಿಮ್ಮ ಮೇಲೆ ಮಮತೆ ಇಡೋದಿಲ್ವೋ ಲೋಕ ನಿಮ್ಮನ್ನ ದ್ವೇಷ ಮಾಡುತ್ತೆ. ಲೋಕ ಯಾವಾಗ ನಿಮ್ಮನ್ನ ದ್ವೇಷ ಮಾಡುತ್ತೋ ಆವಾಗಲೇ ನಿಮಗೆ ಬರೋದು ಸಂಕಟ. ಆಗ ನಿಮಗೆ ಬರುತ್ತೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ನನಗೆ ಮಾತ್ರನಾ? ಹೌದು, ನಿನಗೆ ಮಾತ್ರನೇ. ಯಾಕಂದ್ರೆ ನಿನಗೆ ಸಂಕಟ ಬರ್ಬೋದು, ಆದರೆ ಸಂಕಟ ನಿನ್ನ ಮರಣಕ್ಕೆ ನಡೆಸೋದಿಲ್ಲ. ನಿನ್ನ ಸಂಕಟ ಅನೇಕರಿಗೆ ಆಚರಣೆಗೆ ನಡೆಸುವಂತದ್ದಾಗುತ್ತದೆ. ನಾವು ಸಂಕಟ ಪಟ್ಟರುವೆ ದೆಸೆಗೆಟ್ಟವರಲ್ಲ. ನಮಗೆ ಸಂಕಟ ಬಂದಾಗ ನಮಗೆ ನಡೆಸುವಿಕೆ ಬರುತ್ತೆ. ನಮಗೆ ಸಂಕಟ ಬಂದಾಗ ಪವಿತ್ರಾತ್ಮ ಪ್ರೇರಣೆ ಬರುತ್ತೆ. ನಮಗೆ ಸಂಕಟ ಬಂದಾಗ ಪವಿತ್ರಾತ್ಮನ ವಾಕ್ಯ ಸಿಗುತ್ತೆ. ನಮಗೆ ಸಂಕಟ ಬಂದಾಗ ಪವಿತ್ರಾತ್ಮನ ನಡೆಸ್ತಾನೆ ಸಕಲ ವಿಧವಾದ ಸತ್ಯದಲ್ಲಿ. ಅಲ್ಲವ ಲೌಕಿಕ ಮನುಷ್ಯನಿಗೆ ಸಂಕಟ ಬಂದ್ರೆ ಅವನು ನೇಣ ಹಾಕೊಂಡು ಸತ್ತು ಹೋಗ್ತಾನೆ. ಯಾಕೆ? ಲೋಕಕ್ಕಾಗಿ ಇದೆಲ್ಲ ಮಾಡಿದೆ, ಲೋಕಕ್ಕೆ ಇದು ಮಾಡಿದೆ, ಇದನ್ನ ಯಾರು ನನ್ನ ಪ್ರೀತಿಸಲ್ಲ, ಯಾರು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅವರು ಮರಣವನ್ನ ಅನುಭವಿಸ್ತಾರೆ. ನಾವೇ ಎಷ್ಟೋ ಸಲ ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ಏನಾದ್ರೂ ಕುಡಿದು ಸತ್ತೋಗ್ಬೇಕು, ಏನಾದ್ರೂ ಮಾಡ್ಕೋಬೇಕು ಅಂತೇಳಿ ಆಲೋಚನೆ ಮಾಡಿರ್ತೀವಿ. ಬಟ್ ಅದು ಸಕ್ಸೀಡ್ ಆಗಿರಲ್ಲ. ಯಾಕಾಗಲ್ಲ ಅಂದ್ರೆ ನಾವು ಲೋಕದವರಲ್ಲ. ಒಬ್ಬ ಆತ್ಮೀಯ ಮನುಷ್ಯ ಲೌಕಿಕ ರೀತಿಯಲ್ಲಿ ಆಲೋಚನೆ ಮಾಡಬಹುದು, ಒಬ್ಬ ಆತ್ಮೀಯ ಮನುಷ್ಯ ಲೌಕಿಕ ರೀತಿ ನಡ್ಕೋಬಹುದು. ಆದರೆ ದೇವರು ಅವನು ಚೆನ್ನಾಗಿ ಗೊತ್ತು, ಅವನನ್ನ ಆರಿಸಿಕೊಂಡಿದ್ದಾನೆ, ಅವನನ್ನ ಕೈ ಬಿಡುವುದಿಲ್ಲ. God never leave you nor forsake you because he has chosen you. ನಿನ್ನ ಆರಿಸಿಕೊಂಡವನೇ, ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ, ಜಗತ್ ಉತ್ಪತ್ತಿಗಿಂತ ಮುಂಚೆ ನಿನ್ನ ಆರಿಸಿಕೊಂಡಿದ್ದಾನೆ ಅಂತ ದೇವರು ನಿನ್ನ ಎಲ್ಲ ಸಮಸ್ಯೆ, ನಿನ್ನ ಎಲ್ಲ ಪರಿಸ್ಥಿತಿ, ನಿನ್ನ ಎಲ್ಲ ಒತ್ತಡ, ನಿನ್ನ ಎಲ್ಲ ಕಷ್ಟ, ನಿನ್ನ ಎಲ್ಲ ಹೊರೆ, ನಿನ್ನ ಎಲ್ಲ ಭಾರವನ್ನ ನೋಡಿ ನಿನಗೆ ಮರಣವನ್ನ ಕೊಡಲ್ಲ, ಅದನ್ನ ಸಹಿಸಿ ಜಯಿಸುವುದಕ್ಕೆ ನಾನು ಕೊಡ್ತೇನೆ. ದೇವರ ಮಹಿಮೆ ಆಗಲಿ, ಯೇಸಪ್ಪನ ಮಹಿಮೆ ಆಗಲಿ, ಪವಿತ್ರಾತ್ಮನಿಗೆ ಮಹಿಮೆ ಆಗಲಿ. ನಾವು ಲೋಕದಲ್ಲಿದ್ರು ನಮ್ಮನ್ನು ಲೋಕದಿಂದ ತೆಗೆದುಕೊಂಡು ಹೋಗಬೇಕೆಂದು ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಲ್ಲ. ಯಾಕೆ ಆತನು ಪ್ರಾರ್ಥನೆ ಹಾಗೆ ಮಾಡದೆ ಹೀಗೆ ಮಾಡ್ತಾನೆ? ಅವರ ಪ್ರಾರ್ಥನೆ ತುಂಬಾ ಚೆನ್ನಾಗಿದೆ. ದೇವರೇ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೀಸಸ್ ಮಾಡಿದ ಪ್ರೇಯರಲ್ಲಿ ಈ ವರ್ಡ್ ತುಂಬಾನೇ ಟಚ್ ಆಯಿತು. ಸೈತಾನ, ದುರಾತ್ಮ, ಅಶುದ್ಧಾತ್ಮ, ಕೆಟ್ಟಾತ್ಮ, ಮಾಂತ್ರಿಕ ಆತ್ಮ, ಸತ್ತೋದಾತ್ಮ, ವಿಗ್ರಹದ ಆತ್ಮಗಳ ಮೇಲೆ ಅಧಿಕಾರವನ್ನ, ಬಲವನ್ನ ನಮಗೆ ಕೊಟ್ಟ ದೇವರು ಒಂದು ಮಾತನ್ನ ದೇವರಿಗೆ ಹೇಳ್ತಾರೆ, ದೇವರೇ ಇವರನ್ನ ಸೈತಾನನಿಂದ ತಪ್ಪಿಸಿ ಕಾಪಾಡು. ಯಾಕೆ ಯೇಸು ಹಿಂಗ್ ಪ್ರಾರ್ಥಿಸಬೇಕಾಗಿತ್ತು? ಭೂಮಿಯಲ್ಲೂ ಸಕಲ ಅಧಿಕಾರವನ್ನ ಹೊಂದಿರುವ ಯೇಸು ಈ ಪ್ರಾರ್ಥನೆ ಯಾಕೆ ಮಾಡಿದರು? ಈ ವರ್ಡ್ ನಾನು ಕಂಡುಕೊಂಡ ಸತ್ಯ ಏನಪ್ಪ ಅಂದ್ರೆ,
ನಮಗಿಂತ ಬಲಶಾಲಿ ಸೈತಾನ. ಯಾರು? ನಾವು ಅನ್ಕೊಂಡಿರಲ್ಲ. ಸೈತಾನ ಯಾವಾಗ ಎಲ್ಲಿ ಏನು ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಜೀಸಸ್ ನಮ್ಮನ್ನ ಕಾಪಾಡಿದ ಹೊರತು ಈ ಲೋಕದಲ್ಲಿ ನಾವು ಬದುಕಕ್ಕಾಗಲ್ಲ. ಸತ್ಯ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ದೆವ್ವ ಬಿಡಿಸ್ಬೋದು, ದೆವ್ವ ಓಡಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅರೆ ಸೈತಾನ ಯಾವ ಕಡೆಯಿಂದ ಬಂದು ಅಟ್ಯಾಕ್ ಮಾಡಿ ಯಾರು ತೊಂದರೆ ಮಾಡ್ತಾನೆ ಅಂತೇಳಿ ಯಾರಿಂದಲೂ ಊಹಿಸಿ ಹೇಳಕ್ಕಾಗಲ್ಲ. ಜಗತ್ತಿನ ಎಲ್ಲೆಡೆ ಏನೇನೋ ಕಾರ್ಯ ನಡೀತಾ ಇರುತ್ತೆ. ಎಲ್ಲ ನಡೀತಿರೋದ ಕಾರ್ಯಗಳಲ್ಲಿ ಏನು ಮಾಡೋದು ಅಂತ ನಮಗೆ ತೋಚದೇ ಇಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆಯಲ್ಲಿ ಒಂದು ವರ್ಡ್, ಫಾದರ್ ಗಾಡ್, ಈ ನಿನ್ನ ಮಕ್ಕಳು, ಇವರನ್ನ ನಾನು ನೀನು ಕೊಟ್ಟ ಹೆಸರಿನಲ್ಲಿ ಕಾಪಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ನಿನ್ನ ಬಳಿ ಬರೋದರಿಂದ ಇವರನ್ನ ನೀವು ಕಾಪಾಡ್ಕೊಂಡು ಬರಬೇಕಾಗಿ ಬೇಡ್ಕೊಳ್ತೀನಿ. ಭೂಮಿಯಲ್ಲಿ ಜೀಸಸ್ ಇದ್ದಾಗ ನಮ್ಮನ್ನ ಕಾಪಾಡಿದ್ರು. ಈಗ ಜೀಸಸ್ ಪರಲೋಕದ ನಿಮಿತ್ತವಾಗಿ ನಮ್ಮನ್ನ ಕಾಪಾಡೋ ಎಲ್ಲಾ ಕೆಲಸವನ್ನ ತಂದೆಯಾದ ದೇವರಿಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಹೇಳಿದರೆ ನಾನು ಕೆಡುಕನಿಂದ ತಪ್ಪಿಸಿ ಕಾಪಾಡ್ತೇನೆ. ಯಾರನ್ನಮ್ಮ? ಯಾರನ್ನ? ಶಕ್ತಿ ಇಲ್ವಾ ನಿಮಗೆ? ವರಗಳಿಲ್ವಾ? ಅಭಿಷೇಕ ಇಲ್ವಾ? ನಿಮಗೇನು ಬೇಕಾದ್ರೂ ಇರ್ಬೋದು. ಜೀಸಸ್ ಫಾದರ್ ಗಾಡ್ ನಿಮ್ಮನ್ನು ಕಾಪಾಡದೆ ಹೋದರೆ ನಿಮ್ಮನ್ನು ಯಾರೂ ರಕ್ಷಿಸಕ್ಕಾಗಲ್ಲ. ಆದರೆ ಈ ಒಂದು ವರ್ಡ್ ಕೆಡುಕ ಅಂದರೆ ಸೈತಾನ ಎಷ್ಟು ಡೇಂಜರ್. ಫ್ಲ್ಯಾಶ್ ಆಫ್ ಸೆಕೆಂಡಲ್ಲಿ ಏನು ಬೇಕಾದರೂ ಮಾಡಿಬಿಡ್ತಾನೆ. ಎಲ್ಲಿ ಏನು ಬೇಕಾದರೂ ನಡೆದು ಬಿಡುತ್ತೆ. ನಮಗೂ ಎಷ್ಟೋ ಸಲ ಗೊತ್ತಿಲ್ಲ ಏನೋ ಒಂದು ಕಾರ್ಯ ನಡೆದೋಗ್ಬಿಡುತ್ತೆ. ಆದರೆ ಆ ಸಮಯಗಳಲ್ಲಿ ಅಂತ ಅನಾಹುತ ಅಂತ ಕೇಡು ಆಗದಂತೆ ನನ್ನ ಜೀವ ನಿಮ್ಮ ಜೀವ ಅಲ್ಲ, ತಂದೆಯಾದ ದೇವರು ಕಾಪಾಡಿದ್ದಾರೆ. ನೀವು ರಾತ್ರಿ ಮಲಗ್ತೀರಲ್ವಾ, ನಿಮ್ಮನ್ನ ಕಾಪಾಡ್ತಾ ಇದ್ದಾನೆ. ಗಾಡಿಯಲ್ಲಿ ಹೋಗ್ತಿರಲ್ವಾ, ಅವನು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ. ನೀವು ಸ್ಕೂಟರಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಪ್ಲೈನಲ್ಲಿ ಹೋಗುವಾಗ ನಿಮ್ಮನ್ನು ತಂದೆಯಾದ ದೇವರು ಕಾಪಾಡ್ತಿದ್ದಾನೆ. ನನಗೆ ಬಂದ ಪ್ರಶ್ನೆ, ಜೀಸಸ್ ಪ್ರೇಯರಲ್ಲಿ ಈ ವರ್ಡ್ ಯಾಕೆ ತಗೊಂಬಂದುಬಿಟ್ರು? ಕೆಡುಕನಿಂದ ತಪ್ಪಿಸಿ ಕಾಪಾಡು ಅಂತ ಯೇಸು ಪ್ರಾರ್ಥಿಸ್ತಾ ಇದ್ರೆ ಆ ಕೆಡುಕನ ಕುರಿತು ಜೀಸಸ್ ಇರುವಂತ ನಾಲೆಜ್ ಎಷ್ಟು? ನಿಮ್ಮ ಶತ್ರು ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ನಿಮ್ಮ ವಿರೋಧಿ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ಈ ಸೈತಾನ್ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ಈ ದುರಾತ್ಮ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ಇದಕ್ಕಿಂತ ಮಿಗಿಲಾಗಿದವನ ಕೆಟ್ಟ ಫಲ. ಪ್ರಕಟಣೆ 12ರಲ್ಲಿ ಬಯಲ್ಪಟ್ಟಿದೆ, ಅವನು ಭೂಮಿಗೆ ಬಹು ರೌದ್ರವಾಗಿ ಬಂದಿದ್ದಾನೆ. 12 ನೋಡಿ, ರೆವಲ್ಯೂಷನ್ 12:12. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಭೂಮಿ, ಸಮುದ್ರ ನಿಮ್ಮ ದುರ್ಗತಿ ಏನು ಹೇಳಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನೋಡಿದ್ರ, ಇಲ್ಲಿ ವಾಕ್ಯ ಇದೆ, ಭೂಮಿ ಮತ್ತು ಸಮುದ್ರ. ಇವತ್ತು ಜಗತ್ತಿನ ಎಲ್ಲ ಕಡೆ ನಡೀತಿರುವಂತ ಕಾರ್ಯಲ್ಲಿ ಭೂಮಿಯಲ್ಲೂ ಸಮುದ್ರ. ಯಾಕೆ ಇದೆಲ್ಲ ನಡೀತಾ ಇದೆ? ಯಾಕೆ ಹಿಂಗ್ ನಡೀತಾ ಇದೆ? ಎಲ್ಲ ಪ್ರಶ್ನೆ ಕೇಳ್ತೀವಿ. ಯಾಕೆ ನಡೀತಾ ಅಂದ್ರೆ ಆಲ್ರೆಡಿ ಭೂಮಿಯೇ, ಸಮುದ್ರವೇ ನಿನ್ನ ಕಡೆಗೆ ಸೈತಾನನು ಬಹು ರೌದ್ರವಾಗಿ ಬಂದಿದ್ದಾನೆ. ಅವನ ಕೋಪ ಎಲ್ಲಿದೆ? ಅವನ ಕೋಪ ಎಲ್ಲಿದೆ? ಭೂಮಿ ಮತ್ತೆ ಸಮುದ್ರ. ಆದರೆ ಭೂಮಿ ಮತ್ತು ಸಮುದ್ರದ ಅವನ ಕೋಪ ಇರುವಾಗ ಅವನ ಕೋಪಕ್ಕೆ ತಪ್ಪಿಸಿ ಕಾಪಾಡಕ್ಕೆ ಒಬ್ಬರೇ ಶಕ್ತ, ಅವರೇ ನಮ್ಮ ತಂದೆಯಾದ ದೇವರು. ಯಜನಿಗೆ ವಾಕ್ಯ ಅರ್ಥ ಆಗ್ತದೆ. ನನ್ನನ್ನ ಸೈತಾನ ಕೋಪದಿಂದ ರಕ್ಷಿಸಕ್ಕೆ ಸಮರ್ಥನು. ಯಾಕೆ ಜೀಸಸ್ಗೆ ಪ್ರಾರ್ಥನೆ ಮಾಡಿದ್ರೆ
ತನ್ನ ಆತ್ಮವನ್ನು ಅವ್ರ ಕೈಗೆ ಒಪ್ಪಿಸ್ಕೊಟ್ರು. ತನ್ನ ಆತ್ಮ ಅವ್ರ ಕೈಗೆ ಒಪ್ಪಿಸ್ಕೊಟ್ಟ ಮೇಲೆ ಅವರು ಪುನರುತ್ಥಾನ ಆಗ್ತಾರೆ. ಅವರ ಆತ್ಮ ಎಷ್ಟು ಸೇಫ್ಟಿಯಾಗಿತ್ತಂದ್ರೆ, ನನ್ನ ತಂದೆಯ ಕೈಗಳಿಂದ ಯಾರು ಕಸಕೊಳ್ಳರು ಅಂತ ಹೇಳಿದ್ರು. ಜಾನ್ 10:28-29. ಅದೇ ಮಾತನ್ನು ಹೇಳ್ತಾ ಇದ್ರೆ, ಆ ಫಾದರ್ ಕೈಗೆ ನಾನು ಡಿಸೈಪಲ್ಸ್ ಕೊಡ್ತಾ ಇದ್ದೀನಿ, ಫಾದರ್ ಕೈಗೆ ನನ್ನ ಕುರಿಗಳನ್ನ ಕೊಡ್ತಾ ಇದ್ದೀನಿ, ಆ ಫಾದರ್ ಕೈಗೆ ನಾನು ಚರ್ಚ್ ಅನ್ನ ಕೊಡ್ತಾ ಇದ್ದೀನಿ. ಆ ಕೈಗಳಿಂದ ಕಿತ್ಕೊಳ್ಳೋಕ್ಕೂ ಎಳ್ಕೊಳ್ಳೋಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನೀವು ಅವಾಗವಾಗ ಪರೀಕ್ಷೆ ಮಾಡಿ, ನನ್ನ ತಂದೆಯಾದ ದೇವರ ಕೈಗಳಲ್ಲಿ ನಾನು ಇದ್ದೀನಾ, ಅಥವಾ ನನ್ನ ತಂದೆಯಾದ ದೇವರ ಕೈಯಿಂದ ಕೆಳಗೆ ಬಂದುಬಿಟ್ಟಿದ್ದೀನಾ? ರಿಮೆಂಬರ್ ಮಾಡಿ, ಜೀಸಸ್ ಮಾಡಿದ ಪ್ರೇಯರ್, ಕೆಡುಕನಿಂದ ತಪ್ಪಿಸಿ ರಕ್ಷಿಸು. ಯಾಕಂದ್ರೆ ಕೆಡುಕಲ್ಲಿದ್ದಾನೆ ಭೂಮಿಯಲ್ಲಿ, ಕೆಡುಕಲ್ಲಿದ್ದಾನೆ ಸಮುದ್ರದಲ್ಲಿ, ಕೆಡುಕಲ್ಲಿದ್ದಾನೆ ಮಧ್ಯ ಆಕಾಶದಲ್ಲಿ. ನೀನು ಗಾಡಿಯಲ್ಲಿ ಹೋಗ್ಬೋದು, ನೀನು ದೋಣಿಯಲ್ಲಿ ಹೋಗ್ಬೋದು, ನೀನು ಫ್ಲೈಟಲ್ಲಿ ಹೋಗ್ಬೋದು. ನೀನು ಜೀವ ಯೇಸಪ್ಪನ ಕೈಯಲ್ಲಿ ಸುರಕ್ಷಿತವಾಗಿದೆ. ಆಮೆನ್. ಹಲ್ಲೆಲೂಯಾ. ನೋಡಿ, ಯೋಹಾನ ಸುವಾರ್ತೆ 8:39 8:36. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಆಮೆನ್. ಜೀಸಸ್ ದೇವರ ಬಳಿ ಇಂಥ ಪ್ರಾರ್ಥನೆ ಮಾಡಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬಿಡುಗಡೆ ಅನ್ನೋದು ದೇವರಿಂದ ಹೊರತು ಬೇರೆ ಯಾರಿಂದಲೂ ಸಾಧ್ಯ. ಡೆಲಿವರೆನ್ಸ್ ಅನ್ನೋದು ಸೈತಾನನ ಒಂದು ಭಯದಿಂದ ನಾವು ಬಿಡುಗಡೆ ಆಗಬೇಕು. ಯಾವ ಭಯ? ಸೈತಾನನ ಭಯ. ಇವತ್ತು ಅನೇಕರು ದೆವ್ವ ಬಿಡಿಸ್ಬೋದು, ದೆವ್ವ ಓಡಿಸ್ಬೋದು, ಆದರೂ ಸ್ಟಿಲ್ ಸೈತಾನನ ಭಯ ಇದೆ. ದೇವರ ಭಯ ಇಲ್ಲ ಅವರಿಗೆ. ಅದಕ್ಕೆ ರೋಷ, ಕೋಪ ಎಲ್ಲ ಬರುತ್ತೆ ಅವರಿಗೆ. ಮಾಂಸದ ಶರೀರದಿಂದ ಸೈತಾನ್ ಏನು ಮಾಡಕ್ಕಾಗಲ್ಲ. ನಿಮ್ಮ ಟ್ಯಾಲೆಂಟ್, ನಿಮ್ಮ ವಿದ್ಯೆಯಿಂದ ಸೈತಾನ್ ಏನು ಮಾಡಕ್ಕಾಗಲ್ಲ. ನಿಮ್ಮ ಒಂದು ಆಯುಧಗಳಿಂದ ನೀವು ಸೈತಾನ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವನು ತನ್ನ ಭಯವನ್ನು ನಿಮ್ಮೊಳಗೆ ಇಟ್ಟುಬಿಟ್ಟಿದ್ದಾನೆ. ಸೊ ಜೀಸಸ್ ಪ್ರೇರಕ, ದೇವರೇ ಈ ಕೆಡುಕನಿಂದ ತಪ್ಪಿಸಿ ಕಾಪಾಡಿದ್ರೆ ಸೈತಾನನ ಭಯದಿಂದ ಅವನ್ನ ತಪ್ಪಿಸು. ಇಬ್ರಿಯ 2:14 ವಾಕ್ಯ ಓದುವಾಗ, ಇಬ್ರಿಯ 2:14 ಅದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆಮೆನ್. ಎಲ್ಲ ಭಯಗಳಿಗಿಂತ ಭಯಂಕರವಾದ ಭಯವೇ ಮರಣ ಭಯ. ಏನ ಭಯಮ? ಇಲ್ಲಿ ವಾಕ್ಯ ಇದೆ, ಮರಣದ ಭಯದಿಂದ ಅವ್ರು ಹೆಂಗಿರಂತೆ, ಜೀವಮಾನವೆಲ್ಲ ದಾಸರಾಗಿದ್ರಂತೆ. ಯಾರಿಗೆ? ಯಾರು ದಾಸರು? ಸೈತಾನ. ಸೊ ಜೀಸಸ್ನ ಫಸ್ಟ್ ಪ್ರೇರಣೆ, ಓ ದೇವರೇ, ನನ್ನ ಜನರನ್ನ ಸೈತಾನನ ಭಯದಿಂದ ಬಿಡಿಸಿ ರಕ್ಷಿಸು. ಸಭೆ, ಸೇವೆ, ಸೇವಕರು, ವಿಶ್ವಾಸಿಗಳು ಅನೇಕರಿಗೆ ಸೈತಾನನ ಭಯ ಇದೆ, ದೆವ್ವಗಳ ಭಯ ಇದೆ, ಮಂತ್ರದ ಭಯ ಇದೆ, ಕತ್ತಲೆಯ ಭಯ ಇದೆ. ಯಾವ್ದೆಲ್ಲಮ್ಮ ನಾವೊಂದ್ಸಲ ಕಾಮಿಡಿ ನಿಮ್ಗೆ ಹೇಳಿದೆ, ನೆನಪಿರ್ಬೇಕು. ಹೆಂಡತಿ ಗಂಡನಿಗೆ ಅಧಿಕಾರ ಮಾಡಿ ಭಯದಲ್ಲಿಟ್ಟಿರ್ತಾರೆ. ಗಂಡ ನಡುತ್ತಾ ಇರ್ತಾನೆ, ಅಯ್ಯೋ ನನ್ನ ಹೆಂಡತಿ, ನನ್ನ ಹೆಂಡತಿ. ಆ ಹೆಂಡತಿ ಯಾರು ಭಯ ಪಡ್ತಾಳೆ? ಜಿರಳೆಗೆ ಭಯ ಪಡ್ತಾ ಇರ್ತಾಳೆ. ಆ ಜಿರಳೆ ಯಾರು ಭಯ ಪಡುತ್ತೆ? ಗಂಡನಿಗೆ ಭಯ ಪಡುತ್ತೆ. ಇದೇ ಜೀವನ. ಜಿರಳೆಗೆ ಭಯ ಪಡುವ ಹೆಂಡತಿ ಗಂಡನ ಭಯದಲ್ಲಿ ಇಟ್ಕೊಂಡವಳೆ. ಗಂಡ ಜಿರಳೆಯನ್ನ ಸಾಯಿಸ್ತಾನೆ, ಆದ್ರೆ ಅವ್ನು ಯಾರು ಭಯ ಪಡ್ತಾನೆ? ಏನ್ ಜೀವನ ಇದು? ನಿಮ್ಮ ಭಯ ಸೈತಾನನಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ, ಅವನ ವಿಷಯವಾಗಿ ನೀವು ಮಾತಾಡ್ಬಿಟ್ರೆ ರಾತ್ರಿ ಕನಸಲ್ಲೇ ಬಂದ್ಬಿಡ್ತಾನೆ.
ಕಣ್ಣೆಲ್ಲ ಬಿಟ್ಬಿಡ್ತಾನೆ, ಕೊಂಬೆಲ್ಲ ಬಿಟ್ಬಿಡ್ತಾನೆ, ಬಾಲೆಲ್ಲ ತೋರಿಸ್ಬಿಡ್ತಾನೆ, ಹಲ್ಲೆಲ್ಲ ತೋರಿಸ್ಬಿಡ್ತಾನೆ. ಅದಕ್ಕೆ ನೀವು ಬಾರಿ ಉಸಾರಾಗಿ ಸಾಯಂಕಾಲ ಆಗಿದೆ, ರಾತ್ರಿ ಆಗಿದೆ, ದೆವ್ವದ ವಿಷಯ ಮಾತಾಡಬೇಡ. ಇನ್ನೂ ನನಗೆ ದೆವ್ವದ ವಿಷಯ ಮಾತಾಡ್ಬಿಟ್ರೆ ಲೈಟಲ್ಲಿ ಹಾಕೊಂಡು ಲೈಟ್ ಮಾಡ್ಕೊಂಡ್ಬಿಡೋದು. ನನಗೆ ದೊಡ್ಡ ಕನ್ಫ್ಯೂಷನ್. ಲೈಟ್ ಹಾಕ್ಬಿಟ್ರೆ ಸೈತಾನ ಓಡ್ಬಿಡ್ತಾರೆ ನೋಡಿ ಅಪ್ಪ. ಅದು ನಿಮ್ಮ ಭ್ರಮೆ. ಯೇಸುವಿನ ಪ್ರಾರ್ಥನೆಯ ಮೊದಲನೇ ಅಂಶ ಏನಪ್ಪ ಅಂದರೆ, ನನ್ನ ಜನಗಳನ್ನ ಸೈತಾನ ಭಯದಿಂದ ತಪ್ಪಿಸಿ ರಕ್ಷಿಸು. ಇವರು ಈ ಲೋಕದಲ್ಲಿ ಇರ್ತಾರೆ, ಈ ಲೋಕದಿಂದ ತಕೊಂಡು ಹೋಗಬೇಡ. ಆ ಲೋಕದಲ್ಲಿ ಇರುವ ಕಾಲವೆಲ್ಲ ಇವರನ್ನ ಸೈತಾನನ ಭಯದಿಂದ ತಪ್ಪಿಸಿ ಕಾಪಾಡು. ಏನ್ ಭಯ? ಕೆಲವರಿಗೆ ಬಸ್ ಭಯ, ಲಾರಿ ಭಯ, ಕುದುರೆ ಭಯ, ಇಲಿ ಭಯ, ನಾಯಿ ಭಯ, ಕರೆಂಟ್ ಭಯ, ನೀರ್ ಭಯ, ಬೆಟ್ಟ ಭಯ, ಈ ರೀತಿ ಎಲ್ಲಾ ತರ ಫೋಬಿಯಾಗಳಿವೆ. ನಮ್ಮ ಕಾಲದಲ್ಲಿ 3 ಫೋಬಿಯಾಗಳಿತ್ತು. ಒಂದು ಕಾಲ ಪ್ರಸಂಗ ಮಾಡಿದ್ದು ಭಯ, 3 ಭಯ: ದೇವರ ಭಯ, ಸೈತಾನ ಭಯ, ಮನುಷ್ಯ ಭಯ. ಈಗ ನೋಡಿದ್ರೆ ಗ್ರೀಕಲ್ಲಿ ಅನೇಕ ವರ್ಡ್ ಬಂದ್ಬಿಟ್ಟಿದೆ. ಕೆಲವರಿಗೆ ಏನಾದ್ರು ಮಾತಾಡಿ ಫೋನ್ ಬಂದ್ಬಿಟ್ರೆ ಸಾಕು, ಬಾಂಡ್ರೆ ಸಾಕು, ಏನು. ಆದ್ರೆ ಇವರು ಗಂಡನಾಳ ಹೆಂಗ್ ಅಡಗಿಸ್ತಾರೆ ಅಂತ ಕೇಳಿದ್ರೆ ಕಂಡ್ಬಿಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಫಸ್ಟ್ ನಿಮ್ಮಲ್ಲೊಂದು ಭಯನ ಬಿಟ್ಬಿಟ್ಟು ಆಮೇಲೆ ಗಂಡನ ಅಡ್ಸಕ್ಕೆ. ಈಗ ಇವ್ರು ಸಿಕ್ಕಿರೋ ಗಂಡಗಳೆಲ್ಲ ಪುಣ್ಯಾತ್ಮಗಳು, ಎಲ್ಲರೂ ಎದುರಿಸ್ಬಿಟ್ಟು. ತಂಗಿ ಇದ್ರೆ ಎದುರ್ತಾ ಇರ್ತಾರೆ, ತಂಗಿಗಳು, ತಂಗಿ ಮಕ್ಕಳು ಎಲ್ಲ ಎದುರ್ತಾ ಇರ್ತಾರೆ. ಇವ್ರು ಮತ್ತೆ ಎದ್ದು ಭಯಪಡ್ತಾರೆ, ಆಚಿಮ ಆಚಿಮ ಅಂತ ಇರ್ತಾರೆ. ಹಿಂಗಿರ್ಬಾರ್ದು. ನಿಮಗೆ ದೇವರ ಭಯ ಮಾತ್ರ ಇರಬೇಕು. ಜೀಸಸ್ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ದಿನದ ತನಕ ಸೈತಾನನ ಭಯವು ಇವರಿಗೆ ಇರದ ಹಾಗೆ ಇವರನ್ನು ತಪ್ಪಿಸಿ ರಕ್ಷಿಸು. ಅಂದರೆ ಸೈತಾನ ನಿಮ್ಮನ್ನ ಹೆಂಗಾದ್ರೂ ಬಂದು ಭಯ ಹುಟ್ಟಿಸ್ತಾನೆ, ಭಯಪಡಿಸ್ತಾನೆ. ದಾರಿಯಲ್ಲೂ, ರೋಡಲ್ಲೂ, ಮಧ್ಯರಾತ್ರಿಯಲ್ಲೂ, ಕನಸಲ್ಲೂ ನಿಜವಾಗ್ಲೂ ಬಂದು ನಿಮ್ಮನ್ನ ಭಯಪಡಿಸ್ಬಿಡ್ತಾನೆ. ಅಪ್ಪ, ಇವರನ್ನ ಸೈತಾನ ಭಯಪಡಿಸದಾಗೆ ತಪ್ಪಿಸಿ ಕಾಪಾಡು. ಹೆಂಗಿದೆ ಪ್ರೇಯರ್? ಜೀಸಸ್ ಪ್ರೇಯರ್. ಆಮೇಲೆ ಎರಡನೇ ನೋಡಿ, ದಾನಿಯೇಲ್ 7:2. 10 ನಿಮಿಷ ಮುಗಿಸ್ತೀನಿ. ದಾನಿಯೇಲ್ 7:2. ದಾನಿಯೇಲನು ತಮ್ಮ ಪ್ರಸ್ತಾಪವನ್ನೆತ್ತಿ ಇಂತೆಂದನು: ನಾನು ರಾತ್ರಿ ಕಂಡ ಕನಸಿನಲ್ಲಿ, ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಆಮೆನ್. ದಾನಿಯೇಲ್ 7:2 ನಾವು ಓದುವಾಗ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಇದು ಫಸ್ಟ್ ಈ ವಾಕ್ಯ ಓದಿದ್ರೆ ನಮ್ಗೆ ಅರ್ಥ ಖಂಡಿತ ಆಗಲ್ಲ. ಈ ಚಾಪ್ಟರ್ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಬರೋದು ಒಂದು ಪವರ್ಸ್, ಅಂದರೆ ಈ ಭೂಮಿಯನ್ನು ಆಳುವಂಥ ಪವರ್. 2 ಪಾಪದ ಆಳ್ವಿಕೆ. ಒಂದು ಪವರ್, ಒಂದು ಪಾಪದ ಆಳ್ವಿಕೆ. ಯಾವ್ಯಾವ ಪವರ್ಗಳು ನಮ್ಗೆ ಗೊತ್ತು. ಒಂದು, ಐಗುಪ್ತ್ಯರ ಜಗತ್ತನ್ನು ಆಳಿದ್ರು, ಅಶ್ಶೂರ್ಯರು ಜಗತ್ತನ್ನು ಆಳಿದ್ರು, ಬ್ಯಾಬಿಲೋನ್ಯರು ಜಗತ್ತನ್ನು ಆಳಿದ್ರು, ಮೇಜಪರಾಸಿ ಜಗತ್ತನ್ನು ಆಳಿದರು, ಗ್ರೀಕರು ಜಗತ್ತನ್ನು ಆಳಿದರು, ರೋಮಾಯರು ಜಗತ್ತನ್ನು ಆಳಿದರು. ನೆಕ್ಸ್ಟ್ ರೋಮಾಯರಿಂದ ಬರುವಂತನು ಜಗತ್ತನ್ನು ಆಳ್ತಾನೆ. ಆಂಟಿಕ್ರೈಸ್ಟ್ ರಾಜ್ಯ ಬರುತ್ತೆ. ಈ ಪವರ್ಸ್ ಅಂದ್ರೆ ರಾಜ್ಯ ಅಧಿಕಾರಗಳು. ಜೀಸಸ್ ಮಾಡಿದ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಒಂದೊಂದು ದೇಶದಲ್ಲೂ ಒಂದೊಂದು ರಾಜ್ಯದಲ್ಲಿವೆ ಅವರದೇ ಆದಂಥ ರಾಜ್ಯಗಳಿವೆ, ಕಿಂಗ್ಡಮ್ಗಳಿವೆ. ನಮ್ಮ ಒಂದು ಕರ್ನಾಟಕ ಅನೇಕ ರಾಜ್ಯಗಳು, ಚರಿತ್ರೆ ಓದಿ, ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳು. ಈ ರಾಜ್ಯಗಳ ಕಾಲದಲ್ಲಿ ಏನೆಲ್ಲ ನಡೀತು ನಿಮ್ಮ ಚರಿತ್ರೆ ಚೆನ್ನಾಗಿ ಗೊತ್ತು. ಸೊ ಜೀಸಸ್ ಏನಪ್ಪ ಅಂದ್ರೆ, ಈ ನನ್ನ ಮಕ್ಕಳು ಸಕಲ ಕುಲಭಾಷೆ ಜನಾಂಗದವರಿಗೆ ಸುವಾರ್ತೆ ಸಾರಕ್ಕೆ ಹೊರಟು ಹೋಗ್ತಾರೆ. ಇವರು ಜಗತ್ತಿನ ಎಲ್ಲಾ ಕಡೆಗೆ ಸುವಾರ್ತೆಯನ್ನು ಸಾರಕ್ಕೆ ಹೋದಾಗ ಅಲ್ಲಿರುವಂತ ರಾಜ್ಯಗಳು, ಭಯಂಕರವಾದ ರಾಜ್ಯಗಳು, ಪಾಪದ ಆಳ್ವಿಕೆಗಳು ಇವರನ್ನ ತಪ್ಪಿಸಿ ರಕ್ಷಿಸು. ಹೌದಾ?
ನಮ್ಮ ದೇಶದಲ್ಲಿ ತೋಮನ ಸೇವೆ ಹೇಗಿತ್ತು, ಇವತ್ತು ಅನೇಕ ಸೇವಕರು ಹೇಗೆ ಸೇವೆ ಮಾಡ್ತಾ ಇದ್ದಾರೆ. ಇವತ್ತುವೇ ಅನೇಕ ಪವರ್ಸ್ಗಳು ಈ ಭೂಮಿಯಲ್ಲಿದೆ. ಇವತ್ತುವೇ ಪಾಪದ ಆಳ್ವಿಕೆಗಳು ಈ ಭೂಮಿಯಲ್ಲಿದೆ. ಜೀಸಸ್ ಪ್ರೇರಣಪ್ಪ ಅಂದರೆ ನನ್ನ ಜನರ ಮೇಲೆ ಪಾಪದ ಆಳ್ವಿಕೆ ಈ ಪವರಿಂದ ತಪ್ಪಿಸಿ ರಕ್ಷಿಸಿ ಕಾಪಾಡುತ್ತಾ ತಂದೆಯಾದ ದೇವರ ಬಳಿ ಪ್ರಾರ್ಥಿಸಿದರು. ಯಾಕಂದರೆ ಪಾಪದ ಪವರನ್ನ ನಾವು ಮುರಿಯಕ್ಕಾಗಲ್ಲ. ಹೇಳಿದಾರ ಪಾಪದ ಪವರನ್ನ ನಮ್ಮಿಂದ ಮುರಿಯಕ್ಕೆ ಭೂಮಿ ಮೇಲೆ ಹುಟ್ಟಿದ ಅನೇಕರು ಚಾಲೆಂಜ್ ಮಾಡ್ತಾರೆ, ನಾನು ಪಾಪವನ್ನ ಜಯಿಸಿ ಬಂದ್ಬಿಡ್ತೀನಿ ಅಂತೇಳಿ. ನಾವು ಪಾಪವನ್ನ ಜಯಿಸಿ ಬರದಲ್ಲಿ ಪಾಪದಲ್ಲಿ ಮುಳುಗಿ ಹಂದಿಯಂತೆ ಈಜ್ತಾ ಇರ್ತೀವಿ. ಅದೇ ಪಾಪವನ್ನ ಜಯಿಸಿದವನು, ಪಾಪದ ನೊಗಗಳನ್ನ ಮುರಿದು ಹಾಕಿದವನು, ಪಾಪದ ಕಟ್ಟನ್ನ ಅರ್ಥವನು, ಪಾಪವನ್ನ ಜಜ್ಜಿದವನು ಯೇಸು ಕ್ರಿಸ್ತನು ಒಬ್ಬನೇ. ಆತ ಅದಕ್ಕೆ ಹೇಳಿದ, ನನ್ನಲ್ಲಿ ಪಾಪ ಉಂಟೆಂದು ತೋರಿಸಿಕೊಡುವವನು ಯಾರು? ಈ ಮಾತನ್ನ ಈ ಜಗತ್ತಲ್ಲಿ ಹುಟ್ಟಿದ ಯಾವ ಮನುಷ್ಯನೂ ಹೇಳಲು ಸಾಧ್ಯವೇ. ಯಾಕಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ನಾವು ಹುಟ್ಟಿದೇ ಪಾಪದಲ್ಲಿ, ಬೆಳೆದಿದೇ ಪಾಪದಲ್ಲಿ, ಈಗಿರೋದು ಪಾಪದಲ್ಲಿನೇ. ಆದರೆ ನಮ್ಮನ್ನ ಪಾಪದ ಅಧಿಕಾರದಿಂದ, ಈ ಲೋಕದಲ್ಲಿರುವಂಥ ಒಂದು ಪವರ್ಸ್ಗಳಿಂದ ನಮ್ಮನ್ನ ತಪ್ಪಿಸಿ ರಕ್ಷಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಾರ್ಥಿಸಿದ್ದಾನೆ. ಇದೆಯಲ್ವಾ? ರೌಡಿಗಳ ಪವರ್ ಇದೆ, ಇನ್ಫ್ಲುಯೆನ್ಸ್ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ, ಪೊಲೀಸ್ ಪವರ್ ಇದೆ, ಏನೇನೋ ಪವರ್ ಜಗತ್ತಲ್ಲಿದೆ. ಈ ಪವರ್ಗಳನ್ನ ಎದುರುಗೊಂಡು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಆ ಪವರ್ ನಮಗೆ ಅದಕ್ಕೆ ಯೇಸು ಪ್ರೇರಣೆ ಮಾಡಿದ್ರು. ಜಗತ್ತಲ್ಲಿ ಕಾಣಿಸಿಕೊಳ್ಳುವಂಥ ಹಲವು ವಿಧವಾದ ಪವರ್ಗಳು ಬರ್ತವೆ. ಆ ಪವರ್ಗಳಲ್ಲಿ ಸೈತಾನನ ಪಾಪದ ಪವರ್ಗಳ ಆಳ್ವಿಕೆಯಲ್ಲಿ ನನ್ನ ಮಕ್ಕಳನ್ನ ತಪ್ಪಿಸಿ ರಕ್ಷಿಸಿ ಕಾಪಾಡು. ಸ್ತೋತ್ರ. ಆಮೇಲೆ ಹೆಚ್ಚಿನ ಕಡೆ ವಿಷಯಗಳು. ಮೂರನೇದಾಗಿ ಯೆಶಾಯ 43 2ನೇ ವಾಕ್ಯ, ಐಸಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಈ ಯೆಶಾಯ 43:2 ಹೇಳುತ್ತೆ, ಮನುಷ್ಯರು ನಮಗೆ ಬರುವಂತಹ ಬರ್ಡನ್ ಕುರಿತು ಮಾತಾಡುತ್ತೆ. ಹೊರೆಗಳು ಇದೆಲ್ಲ ಜೀವನದಲ್ಲಿ ಬರುವಂತ ಹೊರೆ. ಅದು ಯೇಸುವಿನ ಪ್ರಾರ್ಥನೆ ಏನಪ್ಪ ಅಂದ್ರೆ, ನನ್ನ ಮಕ್ಕಳು ನದಿಗಳನ್ನ ದಾಟಬೇಕಾಗುತ್ತೆ, ಜಲರಾಶಿ ದಾಟಬೇಕಾಗುತ್ತೆ, ಉರಿಯಲ್ಲಿ ನಡಿಬೇಕಾಗುತ್ತೆ, ಜ್ವಾಲೆಯಲ್ಲಿ ನಡಿಬೇಕಾಗುತ್ತೆ. ಅದು ದೇವರೇ ಇವರನ್ನ ಜಲರಾಶಿಗೂ ನದಿಗೂ ಉರಿಗೂ ಬೆಂಕಿಗೂ ತಪ್ಪಿಸಿ ರಕ್ಷಿಸಿ ಕಾಪಾಡು. ಇದಕ್ಕೆ ಅರ್ಥ ಆಗ್ತಿರೋ ವಾಕ್ಯ ನೋಡಿ. ನಿಮಗೆ ಬರುವಂಥ ಸಮಸ್ಯೆ, ನಿಮ್ಗೆ ಬರುವಂಥ ಒಂದು ದೊಡ್ಡ ಸಮಸ್ಯೆಗಳು, ಕಷ್ಟಗಳು ಅಥವಾ ಸಾಲಗಳು, ನಿಂದನೆಗಳು, ಅವಮಾನಗಳು, ಅವವಚನಗಳು, ಅವಹೇಳುವಿಕೆಗಳು, ಅಥವಾ ನಿಮ್ಮನ್ನು ಕ್ರಿಟಿಸೈಸ್ ಮಾಡೋದು, ರ್ಯಾಕ್ ಮಾಡೋದು, ಮನೆಯಲ್ಲಿ ಕುಟುಂಬದಲ್ಲಿ ತುಚ್ಛೀಕರಿಸೋದು, ಅಸಹಿಸೋದು, ನಿಮ್ಮಿಂದ ಹೋರಕ್ಕೆ ಆಗದಂಥ ಅದುಮುವಂಥ ಒಂದು ಬರ್ಡನ್ಗಳು. ಇಂಥ ಬರ್ಡನ್ಗಳಲ್ಲಿ ಫಾದರ್ ಗಾಡ್ಗೆ ಜೀಸಸ್ ಪ್ರೇಯರ್ ಮಾಡ್ತಾರೆ, ಅಪ್ಪಾ ಇವರನ್ನ ಇಂಥ ನದಿಗಳಲ್ಲಿ, ಜಲರಾಶಿಗಳಲ್ಲಿ, ಬೆಂಕಿಯಲ್ಲಿ, ಉರಿಯಲ್ಲಿ ತಪ್ಪಿಸಿ ಕಾಪಾಡು. ಹೇಗಿದೆ ಜೀಸಸ್ ಪ್ರೇಯರ್? ಚೆನ್ನಾಗಿದೆಯಾ? ನೀವು ಯೋಚನೆ ಮಾಡಿರ್ತೀರ, ನಾನು ನದಿಯನ್ನ ದಾಟುವಾಗ ಯಾಕೆ ನಾನು ಮುಳುಗಲಿಲ್ಲ? ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋರುವಾಗ 3 ಸಾರಿ ಬಿದ್ದನು. ಅದು ಜಗತ್ತಿನ ಪಾಪವಾಗಿತ್ತು. ಅದಕ್ಕೇನೆ ಕುರೇನೆಸ್ ಪಟ್ಟಣದ ಸಿಮಿಯೋನ್ ಬಂದು ಜೀಸಸ್ಗೆ ಹೆಲ್ಪ್ ಮಾಡಿಬಿಟ್ಟ. ಆದರೆ ಕುರೇನೆ ಹೊತ್ಕೊಂಡು ಹೋಗಿದ್ದು ಪಾಪದ ಶಿಲುಬೆ ಅಲ್ಲ, ಅದು ಜೀಸಸ್ ಹೊತ್ಕೊಂಡಿದ್ದು ಪಾಪದ ಶಿಲುಬೆ. ಆದರೆ ಇವತ್ತು ಸ್ವಾಮಿ ಹೇಳ್ತಾನೆ, ನಿಮ್ಮ ಮೇಲೆ ಬರುವಂತ ಹೊರೆಗಳು, ನಿಮ್ಮ ಮೇಲೆ ಬರುವಂತ ಭಾರಗಳು, ನಿಮ್ಮ ಮೇಲೆ ಬರುವಂತ ಸಮಸ್ಯೆಗಳು ಯಾವುದು ನಿಮ್ಮನ್ನು ಅಧುಮದಂತೆ, ಓ ದೇವರೇ ಇವರನ್ನ ಕಾಪಾಡು ಎಂಬುದಾಗಿ ಯೇಸು ತತ್ತರಿಸಿ ಪ್ರಾರ್ಥಿಸ್ತಾನೆ.
ಯಾಕಂದ್ರೆ ಯೇಸು ಶಿಲುಬೆಯನ್ನ ಹೊತ್ತುಕೊಂಡು ಹೋದ, ಯೇಸು ಪಾಪವನ್ನ ಹೊತ್ತುಕೊಂಡ, ಯೇಸು ಸಂಕಟವನ್ನ ಹೊತ್ತುಕೊಂಡ, ಯೇಸು ವೇದನೆ ಹೊತ್ತುಕೊಂಡ, ಯೇಸು ದುಃಖ ಹೊತ್ತುಕೊಂಡ, ಯೇಸು ವ್ಯಾಧಿ ಹೊತ್ತುಕೊಂಡ, ಯೇಸು ತನ್ನ ದೇಹದಲ್ಲಿ ಎಲ್ಲ ಭಾರಗಳನ್ನ ಹೊತ್ತುಕೊಂಡ. ಬಟ್ ನೀವು ಮತ್ತೆ ನಾನು ಹೊರಕ್ಕಾಗಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಏನ್ ಬೆಳಗಾದ್ರೆ ಬೈಯೋದು, ಮಧ್ಯಾಹ್ನ ಬೈಯೋದು, ಸಂಜೆ ಬೈಯೋದು, ರಾತ್ರಿ ಬೈಯೋದು, ತಿಂಗಳೆಲ್ಲ ಬೈದು ತೂವಿ ಅಮ್ಮನೇ ಬೇಡ ಡ್ಯಾಡಿ ನನಗೆ ಬೇರೆ ಮಮ್ಮಿ ಇಸ್ಕೊಂಡು ಬನ್ನಿ. ಮಮ್ಮಿ ಡ್ಯಾಡಿ ಬೇಡ, ನನಗೆ ಬೇರೆ ಡ್ಯಾಡಿ ಇಸ್ಕೊಡು, ಯಾವಾಗಲೂ ಹೊಡಿತಾನೆ ಇರ್ತದೆ ಇದು, ಇಲ್ವಾ? ಯಾಕಂದ್ರೆ ಬರ್ಡ್ ಇದೆ ನೋಡಿ, ಆ ಭಾರ, ಆ ಹೊರೆ, ಆ ಸಂಕಟ, ಆ ನೋವು, ಆ ವ್ಯಾಧಿ ನಮ್ಮನ್ನ ಅದುಮುತ್ತೆ. ಅದಕ್ಕಾಗಿ ಜೀಸಸ್ ಪ್ರೇಯರ್ ಮಾಡ್ತಾರೆ, ಫಾದರ್ ಈ ಭಾರಗಳಿಂದ, ಈ ಹೊರೆಗಳಿಂದ ಇವ್ರನ್ನ ತಪ್ಪಿಸಿ ರಕ್ಷಿಸಪ್ಪ. ಯಾಕಂದ್ರೆ ಇವರಿಗೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಶಿಲುಬೆಯನ್ನು ಹೊತ್ತುಕೊಂಡು ಹೋದೆ, ಇವರಿಂದ ಆಗಲ್ಲ. ಇವರಿಗೆ ಯಾವ ಭಾರವೂ ಇವರಿಗೆ ತಡ್ಕೊಳಕ್ಕಾಗಲ್ಲ. ನೀವೇ ಇವನ್ನ ತಪ್ಪಿಸಿ ರಕ್ಷಿಸು. ಎಷ್ಟು ಜನ ಹೇಳ್ತೀರಾ ಆಮೇಲೆ? ನಿಮಗೆ ವೇದನೆಗಳು, ಸಂಕಟಗಳು, ದುಃಖಗಳು, ವ್ಯಾಧಿಗಳು ನಿಮ್ಮನ್ನು ಅದುಮುವಾಗ, ಸಾಲಗಳು, ಸಮಸ್ಯೆಗಳು ಅದುಮುವಾಗ, ಅಥವಾ ಪಕ್ಕದ ಮನೆ, ಎದುರು ಮನೆ, ಮುಂದೆ ಮನೆ ಅವಮಾನಪಡಿಸಿ ನಿಂದಿಸುವಾಗ, ನಿಮ್ಮ ನೋಡಿ ಥೂ ಛೀ ಛೀ ಹಂಗಿಗಲ್ಲ ಹಂಗಿಂಗಲ್ಲ ಮಾತಾಡುವಾಗ, ನಿಮ್ಮ ಹೃದಯದ ಮೇಲೆ ಭಾರ, ನಿಮ್ಮ ಮನಸ್ಸಿನ ಮೇಲೆ ಬರುವಂಥ ಭಾರ ನಿಮಗೆ ನಿದ್ರೆಯನ್ನೇ ಓಡಿಸ್ಬಿಡುತ್ತೆ. ಕೂತಾಗ, ನಿಂತಾಗ, ಎದ್ದಾಗಲ್ಲ ಆ ಭ್ರಮೆಯಲ್ಲೇ ನೀವು ಇರ್ತೀರ. ಅದಕ್ಕೆ ಯೇಸು ಪ್ರಾರ್ಥಿಸ್ತಾನೆ, ಅಪ್ಪ ಈ ಕೆಡುಕನಿಂದ ತಪ್ಪಿಸಿ ಕಾಪಾಡಪ್ಪ. ನಾನು ಸಹಿಸ್ಕೊಂಡೆ, ನನ್ನ ಮಕ್ಕಳು ಸಹಿಸ್ಕೊಳ್ಳಲ್ಲಪ್ಪ. ನಾನು ದುಃಖ ಸಹಿಸ್ಕೊಂಡೆ, ನನ್ನ ಮಕ್ಕಳು ದುಃಖ ಸಹಿಸ್ಕೊಳಕ್ಕಾಗಲ್ಲಪ್ಪ. ನಾನು ವೇದನೆ ಸಹಿಸ್ಕೊಂಡೆ, ನನ್ನ ಮಕ್ಕಳು ವೇದನೆ ಸಹಿಸ್ಕೊಳಕ್ಕಾಗಲ್ಲಪ್ಪ. ನಾ ಕೈ ಬಿಡಲ್ಪಟ್ಟಾಗ ಇದ್ದೆ, ನನ್ನ ಮಕ್ಕಳು ಕೈ ಬಿಡಲ್ಪಡಬಾರ್ದಪ್ಪ. ಅಪ್ಪ ನನಗೆ ನಿಂದಿಸಿದ್ರು, ಅವಮಾನ ಪಡಿಸಿದ್ರು, ನಾನು ಸಹಿಸ್ಕೊಂಡೆ, ನನ್ನ ಮಕ್ಕಳಿಗೆ ಆಗಲ್ಲಪ್ಪ. ನೀವೇ ಏನು ಮಾಡಿದರೆ ಈ ಒಂದು ಪರಿಸ್ಥಿತಿಯಲ್ಲಿ ಇವರನ್ನ ತಪ್ಪಿಸಿ ರಕ್ಷಿಸು. ಜೀಸಸ್ ಬ್ಯೂಟಿಫುಲ್ ಪ್ರೇಯರ್ ನಿಮ್ಗೆ ಹೇಳ್ತಾ ಇದ್ದೀನಿ. ಜೀಸಸ್ ಎಷ್ಟು ಡೀಪಾಗಿ ಪ್ರೇಯರ್ ಮಾಡೋದಂದ್ರೆ, ಒಬ್ಬೊಬ್ಬ ಮನುಷ್ಯನಿಗೆ ಬರುವಂತ ವೇದನೆ, ಒಬ್ಬ ಮನುಷ್ಯನಿಗೆ ಬರುವಂತ ನೋವು, ಒಬ್ಬ ಮನುಷ್ಯನಿಗೆ ಬರುವಂತ ಹಿಂಸೆ ಅವನ ಜೀವನವನ್ನೇ ಅದುಮಿ ಎಲ್ಲದಂತೆ ಮಾಡಿಬಿಡುತ್ತೆ. ಸುಮ್ಮನೆ ನಾವು ಹೇಳ್ಬೋದು, ಜಲರಾಶಿ ದಾಟುವಾಗ ಜೊತೆಯಲ್ಲಿ ನೀರಿವೆ, ಅಗ್ನಿ ನಡೆಯುವಾಗ ಜೊತೆಯಲ್ಲಿ ನೀರಿರುವೆ. ಆಡಳಿಗೆ ಚೆನ್ನಾಗಿದೆ. ಲೈಫಲ್ಲಿ ಒಂದು ಸಮಸ್ಯೆ ಬಂದುಬಿಟ್ರೆ, ಲೈಫಲ್ಲಿ ಒಂದು ಗಂಡ ಹೆಂಡತಿ ಸಮಸ್ಯೆ ಬಂದುಬಿಟ್ರೆ, ಗಂಡನಿಗೂ ಸಮಾಧಾನ ಇಲ್ಲ, ಹೆಂಡತಿಗೂ ಸಮಾಧಾನ ಇಲ್ಲ, ಮಕ್ಕಳಿಗೂ ಸಮಾಧಾನ ಇಲ್ಲ, ಅತ್ತೆ ಮಾವಿಗೆ ಸಮಾಧಾನ ಇಲ್ಲ, ಅಕ್ಕ ತಂಗಿ ಸಮಾಧಾನ ಇಲ್ಲ. ಯಾವಾಗ ಗಂಡ ಹೆಂಡತಿ ಸಂಬಂಧ ಯಾವಾಗ ಒಂದುಗೂಡುತ್ತೋ, ಜಗಳಗಳು, ಕಲಹಗಳು ಆದಾಗ ಯಾವಾಗಪ್ಪ ಇವರು ಸಮಾಧಾನ ಆಗ್ತಾರೆ, ನಮಗೆ ಅದು ಅಷ್ಟು ಬರ್ಡನ್ ಆಗ್ಬಿಡುತ್ತೆ. ಅಂದಮೇಲೆ ಜೀಸಸ್ ಇದ್ರ ಬಗ್ಗೆ ಆಳವಾಗಿ ಕಣ್ಣಿಡಿದು ಹೇಳ್ತಾರೆ, ಅಪ್ಪ ಇದರಿಂದ ಇವ್ರನ್ನ ತಪ್ಪಿಸಿ ನೀ ಕಾಪಾಡು. ಸ್ತೋತ್ರ ಸ್ತೋತ್ರ ಒಳ್ಳೆ ಬಾಯಲ್ಲಿ ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರೋಮ 8:1 ನೋಡುವಾಗ ಜೀಸಸ್ನ ಪ್ರೇಯರ್, ದೇವರೇ ಕೆಡುಕನಿಂದ ತಪ್ಪಿಸಿ ಇವರನ್ನ ಕಾಪಾಡು. ರೋಮ 8:1 ಹೇಳುತ್ತೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಆಮೆನ್. ಈ ಜಗತ್ತಲ್ಲಿ ಇನ್ನೊಂದು ಉಂಟು, ಅಪರಾಧಿ ಎಂದು ನಿರ್ಣಯಿಸುವುದು. ಎಲ್ಲ ಹೇಳಿ. ಇದು ಕೆಡುಕನ ಒಂದು ದೊಡ್ಡ ಒಂದು ತಂತ್ರ, ನಮ್ಮನ್ನ ಅಪರಾಧಿ ಸ್ಥಾನ ನಿಲ್ಲಿಸ್ಬಿಡೋದು. ಸೈತಾನ ಅವನು ಎಷ್ಟು ದೊಡ್ಡ ಅಪರಾಧಿ ಅಂದ್ರೆ, ಇದುವರೆಗೂ ತನ್ನನ್ನು ಅಪರಾಧಿ ಅಂತ ಎಣಿಸ್ಕೊಂಡೇ ಇಲ್ಲ. ತಪ್ಪೇ ಮಾಡಿದಂತೆಲ್ಲ ನಿಂತ್ಕೊಂಡಿದ್ದಾನೆ.
ಆದರೆ ದೇವ ಮಕ್ಕಳ ಮನಸ್ಸಾಕ್ಷಿ ಚುಚ್ಚುವಂತೆ, ದೇವ ಮಕ್ಕಳಿಗೆ ನೋವಾಗುವಂತೆ ಅವರನ್ನು ಅವಾಗ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಯಾರ್ಯಾರನ್ನೆಲ್ಲ ಈ ಜಗತ್ತು ಅಪರಾಧಿ ಎಂದು ನಿರ್ಣಯಿಸ್ತಾ ಇದೆಯೋ, ದೇವರೇ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಸೈತಾನನ ಈ ಒಂದು ಡೋಂಗಿಗಳಿಂದ, ಸೈತಾನ ಈ ಒಂದು ಆಲೋಚನೆಗಳಿಂದ ನನ್ನ ಮಕ್ಕಳನ್ನ ತಪ್ಪಿಸಿ ಕಾಪಾಡು. ಅಂದ್ರೆ ನಿಮ್ಮ ಮನಸ್ಸಿಗೆ ನೀವು ಎತ್ಕೊಳ್ಳುವ ವಿಷಯ ಅಂದ್ರೆ, ಕ್ರಿಸ್ತ ಯೇಸುವಿನ ನೀವು ಇದ್ದೀರಾ ಅಂದ್ರೆ ನಿಮಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಯಾಕೆ? ಜೀಸಸ್ ನಿಮಗಾಗಿ ನನಗಾಗಿ ಅಪರಾಧಿ ಆಗ್ಬಿಟ್ಟ. ನಾವೆಲ್ಲ ಈಗ ಯೇಸುವಿನ ರಕ್ತದಿಂದ ರೈಚಿಯಸ್ನೆಸ್ ಆಗಿದ್ದೀವಿ. ಆದರೆ ಸ್ಟಿಲ್ ನಮ್ಮನ್ನ ಜಗತ್ತು ಅಪರಾಧಿ ದೃಷ್ಟಿಯಲ್ಲಿ ನೋಡುತ್ತೆ, ನಮ್ಮನ್ನ ಕಳ್ಳನಾಗಿ ನೋಡುತ್ತೆ, ನಮ್ಮನ್ನು ಮೋಸಗಾರನ್ನು ನೋಡುತ್ತೆ, ನಮ್ಮನ್ನ ಕೆಟ್ಟ ದೃಷ್ಟಿ ನೋಡಿ ಹೇಳ್ತಾರೆ, ಇವನು ಸರಿ ಇಲ್ಲ. ಆ ಸಮಯ, ಆ ವೇಳೆ, ಆ ಹೊತ್ತಲ್ಲಿ ನಮ್ಮನ್ನ ಅಪರಾಧಿಯಾಗಿ ನಿರ್ಣಯಿಸುವಾಗ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಎಂಥ ಪ್ರಭಾವ ಬೀರುತ್ತಂದ್ರೆ, ಆ ಸ್ಥಳ, ಆ ಜಾಗ ಇರಕ್ಕಾಗದೆ ಓಡಿ ಹೋಗಬೇಕು ಅಥವಾ ಬದುಕೋಕ್ಕಿಂತ ಸಾಯದೆ ಉತ್ತಮ ಎಂಬುದಾಗಿ ಆಲೋಚನೆಗೆ ನಡೆಸಿ ಬಿಡುತ್ತದೆ. ಅದಕ್ಕೆ ಜೀಸಸ್ ಪ್ರಾರ್ಥನೆ ಮಾಡ್ತಾರೆ, ಸೈತಾನನ ಈ ಒಂದು ತಂತ್ರ, ಸೈತಾನ ಈ ಒಂದು ತಂತ್ರ ಜನರನ್ನ, ದೇವ ಮಕ್ಕಳನ್ನ ಅಪರಾಧಿ ಅಂತ ಹೇಳೋದು, ದೇವ ಮಕ್ಕಳನ್ನ ಕೆಟ್ಟವರು ಅಂತ ಹೇಳೋದು, ದೇವ ಮಕ್ಕಳನ್ನ ಪಾಪಿಗಳನ್ನು ಕರೆಯೋದು, ದೇವ ಮಕ್ಕಳನ್ನ ಸುಳ್ಳುಗಾರನ್ನು ಕರೆಯೋದು, ಈ ಕರೆಗಳಿಂದ ಅವರ ಮನಸ್ಸಿನ ಮೇಲೆ ಭಾರ ಉಂಟಾಗಿ ಅವರು ದೇವರನ್ನ ಅಗಲುವ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾರೆ. ಅದಕ್ಕೆ ಜೀಸಸ್ ಫಾದರ್, ಸೈತಾನ ನನ್ನ ಮಕ್ಕಳನ್ನ ಅಪರಾಧ ಎಂದು ನಿರ್ಣಯಿಸುವಾಗ ಆ ನಿರ್ಣಯದ ಸಮಯಗಳಲ್ಲಿ ತಪ್ಪಿಸಿ ಕಾಪಾಡು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಈ ಜಗತ್ತಿನ ಕೋರ್ಟಲ್ಲಿ ಹಣ ಕೊಡ್ಬೋದು, ಲಾಯರ್ ವಾದಾಡ್ಬೋದು, ಅಲ್ಲಿ ಈ ಜಗತ್ತಿನ ಕೋರ್ಟಲ್ಲಿ ನಮ್ಮ ಬಗ್ಗೆ ನಿಂತು ಮಾತಾಡೋದು ಯಾರು ಇಲ್ಲ. ದೇವ ಮಕ್ಕಳನ್ನ ಅನೇಕ ಹಳ್ಳಿಗಳಲ್ಲಿ ಸೇವೆ ಮಾಡುವಂಥ ಅನೇಕ ಹಳ್ಳಿಗಳಲ್ಲಿ ಸೇವಕರಿಗೆ ಹೆಂಗೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂದರೆ, ಸಹಿಸಕ್ಕಾಗದ ಹಿಂಸೆ. ಹಳ್ಳಿಗಳಲ್ಲಿ ಅವ್ರ ಮೇಲೆ ಕೆಟ್ಟದಾಗಿ ಹೇಳ್ಬಿಡೋದು, ಇವು ನನ್ನ ಹೆಂಡತಿನ ಕೆಡಿಸ್ತಾ, ನನ್ನ ಮಗಳನ್ನ ಕೆಡಿಸ್ತಾ, ನನ್ನ ಮಗಳಿಗೆ ಹಿಂಗೆ ಮಾಡಿಬಿಟ್ಟ, ನನ್ನ ಮಗನಿಗೆ ಹಂಗೆ ಮಾಡಿಬಿಟ್ಟ, ಮಾಡೇ ಇರಲ್ಲ. ಆಗ ಮನಸ್ಸಿಗೆ ಏನಾದ್ರೊಳಗೆ ಅಯ್ಯೋ, ಇಡೀ ಜಗತ್ತು ಉಗಿತಾ ಇರುತ್ತೆ. ಸತ್ಯ ನನಗೆ ಗೊತ್ತು, ಸತ್ಯ ನಿಮಗೆ ಗೊತ್ತು, ಆದರೆ ಜಗತ್ತಿಗೆ ಸತ್ಯನೇ ಗೊತ್ತಿಲ್ಲ. ಅಂಥ ಒಂದು ಸಮಯಗಳಲ್ಲಿ ನಮ್ಮ ಮನಸ್ಸು, ಸೈತಾನ ಏನು ಮಾಡ್ತಾನೆ, ಎಲ್ಲಿಗೆ ಸೈತಾನ ನಡೆಸೋ ಜಾಗ ಯಾವುದು? ಅದ ಜೀಸಸ್ ಪ್ರೇರ್ ಮಾಡ್ತಾರೆ, ಮುಂದೆ ನನ್ನ ಮಕ್ಕಳು ಹಳ್ಳಿ, ಗ್ರಾಮ, ಪಟ್ಟಣ, ರಾಜ್ಯಗಳಿಗೆ ಸೇವೆಗಾಗಿ ಹೋಗುವಾಗ ಇವರ ಮೇಲೆ ತಪ್ಪಾದ ವಿಷಯಗಳನ್ನ ಹಾಕಿ, ತಪ್ಪಾದ ವಿಚಾರಗಳನ್ನ ಹಾಕಿ, ನ್ಯಾಯ ವಿಚಾರಣೆ ಎಳ್ಕೊಂಡೋಗಿ ಇವರನ್ನ ಅಪರಾಧಿಗಳಾಗಿ ತೀರ್ಮಾನ ಮಾಡುವಾಗ, ಆ ಸಮಯಗಳಲ್ಲಿ ಇವರ ಮನಸ್ಸು ಶುದ್ಧ ಮನಸ್ಸಾಗಿದ್ದು ನಾವು ಅಪರಾಧಿಗಳಲ್ಲ ಅಂತ ತಿಳಿದು ಇದಕ್ಕೆ ಕೃಪೆ ಕೊಡಪ್ಪ ಅಂತ ಬೇಡುತ್ತಾನೆ. ಸಮ್ಟೈಮ್ಸ್ ನಾವು ತಮಾಷೆಗೆ ಒಂದು ಮಾತಾಡಿ ನೀ ಸರಿ ಇಲ್ಲ ಅಂದ್ಬಿಡ್ತೀವಿ. ಆದರೆ ಒಂದು ಚಿಕ್ಕ ಮಾತು ಅದು ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ ಅಂದರೆ, ಅವರ ಮಾತು ನನಗೆ ಸರಿ ಇಲ್ಲ ಅಂದ್ಬಿಟ್ರಲ್ಲ, ನನ್ನ ಸರಿ ಇಲ್ಲ ಅಂದ್ಬಿಟ್ರು, ನಾವು ಹೇಳಿದ ಅರ್ಥ ಬೇರೆ ಇಲ್ಲ, ನಾನು ಹಂಗೆ ಹೇಳಿಲ್ಲ, ನೀವು ಹಿಂಗೆ ಹೇಳಿದ್ದಾರೆ. ಆ ಪದ ಎಲ್ಲಿಂದ ಎಲ್ಲಿ ನಡೆಸುತ್ತೆ ಅಂತ ಕೇಳಿದ್ರೆ, ಅವರು ರಿಕವರಿ ಆಗೋಕ್ಕೆ ತುಂಬ ಸಮಯಗಳು ಅವರಿಗೆ ಬೇಕು. ಹಾಗಾದರೆ ಒಂದು ಸಣ್ಣ ವಿಷಯದಿಂದ ನಾವು ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟ ಅಂದರೆ, ನಮ್ಮ ಮೈಂಡು ನಾವು ಎಷ್ಟು ವೀಕ್ ಆಗಿದ್ದೀವಿ. ನಾವು ಮಾಡದೇ ಇರುವುದನ್ನ ನೀವು ಮಾಡಿದ್ಯಾ ಅಂದಾಗ, ಅದನ್ನು ಸಹಿಸ್ಕೊಳ್ಳೋಕ್ಕೆ ನಮ್ಗೆ ಆಗದೆ ಹೋದಾಗ ನಮ್ಮ ತೀರ್ಮಾನಗಳೆಲ್ಲ ಏನಾಗುತ್ತೆ? ಅದಕ್ಕೆ ಯೇಸು ಮೊದಲೇ ಪ್ರೇಯರ್ ಮಾಡಿಬಿಟ್ರು, ಅಪ್ಪ ಕೆಡುಕನಿಂದ ತಪ್ಪಿಸಿ ಕಾಪಾಡಪ್ಪ. ಇವರೆಲ್ಲ ಕಡೆ ಹೋಗಿ ಸೇವೆ ಮಾಡಬೇಕು. ಆ ಸಮಯಗಳಲ್ಲಿ ಇವರೇನು ಮಾಡ್ತಾರೆ, ಇವರ ಮೇಲೆ ತಪ್ಪಾದ ಸಂಬಂಧಗಳನ್ನು ಕೂಡಿಸಿ, ತಪ್ಪು ಸಂಬಂಧಗಳನ್ನು ಕಟ್ಟಿಬಿಟ್ಟು ಸೇವೆಯನ್ನು ಹಾಳು ಮಾಡಿಬಿಡ್ತಾರೆ. ಆ ಸಮಯಗಳಲ್ಲಿ ಇವರನ್ನ ಕಾಪಾಡು. ಎಷ್ಟು ಜನಕ್ಕೆ ವಿಷಯ ಅರ್ಥ ಆಯ್ತು? ಪ್ರೇಯರು ಚೆನ್ನಾಗಿದೆ, ಜೀಸಸ್ ಮಾಡೋ ಪ್ರೇಯರು. ಆಮೇಲೆ
1 ಕೊರಿಂಥ 10ನೇ ಚಾಪ್ಟರ್ 13ನೇ ವಾಕ್ಯದಲ್ಲಿ 2 ಪಾಯಿಂಟ್ ಮುಗಿಸ್ತೀನಿ, ಬೇಗ ಮುಗಿಸ್ತೀನಿ. 1 ಕೊರಿಂಥ 10:13 ಜೀಸಸ್ ಮಾಡಿದ ಪ್ರೇಯರ್. 1 Corinthians 10:30. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಜೀಸಸ್ ಮಾಡಿದ ಪ್ರಾರ್ಥನೆ ಏನು? 6ನೇ ಪಾಯಿಂಟ್ ಏನಂತ ಕೇಳಿದ್ರೆ, ದೇವರೇ ನನ್ನ ಮಕ್ಕಳನ್ನ ಶಕ್ತಿ ಮೀರುವ ಶೋಧನೆಗೆ ಬರಗೊಡಿಸ್ಬೇಡ. ಅಂದ ಅರ್ಥ ಏನಪ್ಪ ಅಂದ್ರೆ, ನನ್ನಿಂದ 100 kg ಭಾರ ಎತ್ತಕ್ಕಾಗುತ್ತೆ ಅಂದ್ರೆ ನನಗೆ ಬರುವ ಶೋಧನೆ ಕೇವಲ 1 kg 2 kg ಮಾತ್ರನೇ. ಅನ್ಬೇರಬಲ್ ನನಗೆ ದೇವರು ಕೊಡೋದಿಲ್ಲ. ವಾಕ್ಯ ಇದೆ, ನಮ್ಮ ತಂದೆಯಾದ ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಳಿಸುವುದಿಲ್ಲ. ಶೋಧನೆ ಬಂದಾಗಲೇ ಮಾರ್ಗವನ್ನು ನಿಮಗೆ ತೆರೆದು ಬಿಟ್ಟಿರ್ತಾನೆ. ಶೋಧನೆ ಹೆಂಗ್ ಬಂತು ಹೆಂಗ್ ಹೋಯ್ತು ನಿಮಗೆ ಗೊತ್ತಿಲ್ಲ, ಆದರೆ ಶೋಧನೆ ಮಾತ್ರ ಆಗ್ಬಿಟ್ಟಿರುತ್ತೆ. ಆದರೆ ಶೋಧನೆಗಳಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡಬೇಕು ಅಂತೇಳಿ ಯೇಸುವಿನ ಪ್ರಾರ್ಥನೆ. ನಾವು ಮಾತ್ರ ಪ್ರಾರ್ಥನೆ ಮಾಡೋದಿಲ್ಲ, ಯೇಸುವನ್ನು ಸ್ವತಃ ಪ್ರಾರ್ಥನೆ ಮಾಡ್ತಾರೆ, ನನ್ನ ಜನ ನನ್ನ ಮಕ್ಕಳನ್ನ ಶೋಧನೆಗೆ ತಪ್ಪಿಸಿ ಕಾಪಾಡಪ್ಪ, ಶೋಧನೆ ಬರುವಾಗ ಅವ್ರಿಗೆ ಮಾರ್ಗ ಕೊಡಪ್ಪ, ತಪ್ಪಿಸ್ಕೊಳ್ಳೋಕೆ ಮಾರ್ಗ ಕೊಡು, ಶೋಧನೆ ಒಳಪಡಿಸ್ಬೇಡ, ಶೋಧನೆಗೆ ಸೇರಿಸ್ಬೇಡ, ಮಾರ್ಗ ಸರಿ. ಏನ ಪ್ರಯೋಗ? ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಸಿದ್ಧ ಮಾಡುವನು. ಅಷ್ಟು ಜನ ಈಗ ಬಂದೀಗ ಶೋಧನೆ ಯಾಕೆ ಹೆಸರು ಪ್ರಾರ್ಥನೆ ಮಾಡಿದ್ರೆ, ಈ ಜಗತ್ತಲ್ಲಿ ಸೈತಾನನ ಟೆಂಪ್ಟೇಷನ್ ಇದ್ದೇ ಇರುತ್ತೆ. ಸೈತಾನ ಯೋಬನ್ನ ಬಿಡಿಲ್ಲ, ಸೈತಾನ ಪೇತ್ರನ ಬಿಡಲಿಲ್ಲ, ಸೈತಾನ ಅಬ್ರಾಮ ಬಿಡಲಿಲ್ಲ, ಸೈತಾನ ನನ್ನೋ ನಿನ್ನನ್ನು ಬಿಡೋದಿಲ್ಲ. ದೇವ್ರು ನಂಬುವಂಥ ಪ್ರತಿಯೊಬ್ಬ ಮನುಷ್ಯನು ಸೈತಾನ ಶೋಧಿಸ್ತಾನೆ. ಲಾಸ್ಟಿಗೆ ಕೇಳಿದಲ್ಲ, ಪ್ರೂಫ್ ಮಾಡಿ ತೋರಿಸ್ತೀನಿ ಅಂತ, ಪ್ರೂವ್ ಮಾಡ್ತೀನಿ ಅಂತ. ನೀನಿಗೆ ಸಿಂಹಾಸನ ಕೊಡ್ತೀನಿ ಹೇಳ್ತೀಯಾ? ಪ್ರೂವ್ ಮಾಡ್ತೀನಿ ನೋಡು. ಯಾವ ಪೇತಿನ ಸಿಂಹಾಸನ ಕೊಡ್ತೀವಿ ಅವನು ನಿನ್ನ ಹರಿಯೇ ಅಂತ ಕೇಳಬೇಕು, ನಾನು ತೋರಿಸಿ ನಾನು ಪ್ರೂವ್ ಮಾಡೋಣ. ಆ ರೀತಿ ಪ್ರೂವ್ ಮಾಡಿದ್ರೆ ಜೀಸಸ್ ಅವ್ನಿಗೆ ಏನು ಮಾಡ್ತಾರೆ ಅಂದರೆ, ಅವ್ನಿಗೆ ಫರ್ಗಿನಿಸ್ಬಿಟ್ಟು ಪರಲೋಕ ಕೊಟ್ಬಿಟ್ರು. ಸೈತಾನ್ಗೆ ನಾಚಿಕೆ. ನಿಮಗೆ ಶೋಧನೆಗಳು, ಟ್ರಯಲ್ಸ್, ಟೆಸ್ಟ್ ಆ್ಯಂಡ್ ಟೆಂಪ್ಟೇಷನ್ಸ್ ಬರುವಾಗ ನಿಮಗೆ ರೆಸ್ಕ್ಯೂ ಮಾಡ್ತಾನೆ, ಒಂದು ವೇನ ಆತನು ಓಪನ್ ಮಾಡ್ತಾನೆ. ಇದು ಯೇಸು ಸ್ವಾಮಿ ಮಾಡಿದ 6ನೆಯ ಮುಖ್ಯ ಪ್ರಾರ್ಥನೆ ಇದು. ಯಾಕಂದ್ರೆ ಎಲ್ಲ ಸಭೆ, ಎಲ್ಲ ಸೇವಕರು, ಎಲ್ಲ ವಿಶ್ವಾಸಿಗಳು, ಎಲ್ಲ ದೇವ ಮಕ್ಕಳಿಗೆ ಶೋಧನೆ ಬಂದೇ ಬರುತ್ತೆ. ಶೋಧನೆ ಬರ್ದಿರೋನು ಶೋಧನೆಗೆ ಒಳಗದು ಯಾವನೂ ಇಲ್ಲ. ಆದರೆ ಆ ಸಮಯಗಳಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡಕ್ಕೆ ಶಕ್ತನು ನಮ್ಮ ತಂದೆಯಾದ ದೇವರು ಮಾತ್ರ. ಸಮ್ಟೈಮ್ಸ್ ನಾನು ಹೇಳ್ತೀನಿ, ಒಬ್ಬೊಬ್ಬರ ಮನಸ್ಸಿನಲ್ಲಿ ಏನು ಆಗ್ತದೆ ಅಂತ ಹೇಳಿ ನಮಗೆ ಅರ್ಥನೇ ಆಗಲ್ಲ. ಆದರೆ ಅವರನ್ನು ದೇವರು ಶೋಧನೆ ನಡೆಸ್ತಾ ಇರ್ತಾನೆ. ಅವ್ರನ್ನ ನಾವು ಅರ್ಥ ಮಾಡಿಕೊಳ್ಳದ ನಿಮಿತ್ತ ಏನೇನೋ ಮಾತಾಡಿ ಏನೇನೋ ಹೇಳಿ ಕೊನೆಗೆ ನಾವು ಸಮಸ್ಯೆಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಈ ಜನಕ್ಕೆ ವಿಷಯ ಆಗತ್ತಲ್ಲ. ಆಮೇಲೆ ನಿಮ್ಗೆ ಶೋಧನೆ ಬರುವಾಗ ಏನು ಮಾಡ್ತಾರೆ ದೇವರು? ಮಾರ್ಗವನ್ನ ಲಾಸ್ಟ್ ಪಾಯಿಂಟ್ 1 ಕೊರಿಂಥ 15:55 1 ಕೊರಿಂಥ 15:55 ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣವೇ ಏನಂತೆ ಹೇಳ್ತದನೆ, ಅಪ್ಪ ಇವರನ್ನ ಮರಣಕ್ಕೆ ತಪ್ಪಿಸಿ ಕಾಪಾಡು. ಕೆಡುಕನಿಗೆ ತಪ್ಪಿಸಿ ಕಾಪಾಡಿದ್ರೆ ಮರಣಕ್ಕೆ ತಪ್ಪಿಸಿ ಕಾಪಾಡು. ಯಾರು ಬೇರೆ ಮಾಡೋದಿದು? ಜೀಸಸ್ ನನಗಾಗಿ ನಿಮಗಾಗಿ ಪ್ರಾರ್ಥನೆ. ಯಾಕಂದ್ರೆ ಡೆತ್ ಈಸ್ ವೆರಿ ಪವರ್ಫುಲ್. ಡೆತ್ ಅನ್ನ ಓವರ್ಕಮ್ ಮಾಡೋ ಜೀಸಸ್ ಒಬ್ಬರು ಮಾತ್ರನೇ. ಇದುವರೆಗೂ ಯಾವನು ಮೃತ್ಯುಂಜಯ ಆಗಿಲ್ಲ. ಭೂಮಿಯಲ್ಲಿ ಹುಟ್ಟಿದ ಹೇಳ್ತಾ ಮನುಷ್ಯನ ಮರಣವನ್ನು ಜಯಿಸ್ಬಿಟ್ಟು ನಾನು
3ನೇ ಜನ್ಮದಲ್ಲಿ ಹಿಂಗ್ ಬರ್ತೀನಿ, 4ನೇ ಜನ್ಮಕ್ಕೆ ಬರ್ತೀನಿ ಅಂತಾನೆ. ಡೆತ್ ಒಬ್ಬನ ಬಳಿ ಬಂದುಬಿಟ್ರೆ ಅವನ ಕತೆ ಮುಗೀತು. ಅದಕ್ಕಾಗಿ ಸ್ವಾಮಿ ಪ್ರಾರ್ಥಿಸ್ತಾರೆ, ಅಪ್ಪ ಈ ಕೆಡುಕ ಎಂಬ ಮರಣದಿಂದ ಇವ್ರನ್ನ ತಪ್ಪಿಸಿ ಕಾಪಾಡು. ಇದೇ ಮೊದಲನೇ ಪಾಯಿಂಟ್ ನಿಮ್ಗೆ ಹೇಳಿದ. ಯಾರನ್ನ ಕಾಪಾಡೋದು ದೇವ್ರ ನಮ್ಮನ್ನ? ಕೆಡುಕ ಎಂಬ ಮರಣದಿಂದ. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೇಳಿಗೆ ಎದರೇನು. ನನ್ನ ನೈನನ್ನ ಹತ್ತಿರ ಇರೋದ್ರಿಂದ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಅವನಿಗೆ ಭಯವೇ ಇಲ್ಲ. ಯಾಕೆ ಭಯ ಕೇಳಿದ್ರೆ ದೇವರು ಅವನಿಗೆ ಆಶ್ರಯವಾಗಿದ್ದಾನೆ. ನಿಮ್ಗೆ ಯಾರಿಗಾದರೂ ಫಿಯರ್ ಆಫ್ ಡೆತ್ ಇದೆಯಾ? ಮರಣದ ಬಗ್ಗೆ ಭಯ ಪಡ್ತಾ ಇದ್ದೀರಾ? ಅವ್ರಿಗಾಗಿ ಯೇಸು ಮೊದಲೇ ಪ್ರೇಯರ್ ಮಾಡ್ತಾನೆ, ದೇವರೇ ಇವರನ್ನ ಮರಣದಿಂದ ತಪ್ಪಿಸಿ ಕಾಪಾಡು. ಜನಕ್ಕೆ ಅರ್ಥ ಆಯ್ತಿದ್ದು? ಬೆಳಗ್ಗೆ ಮೇಲಿದ್ದು ಸ್ತೋತ್ರ ಮಾಡಿದ್ರ ಹಾಗೆ ಯಾಕೆ ಎದ್ದು ನಿಂತು ಒಂದು ಸ್ತೋತ್ರ ಮಾಡಿ ಎದ್ದು ನಿಂತು ಸ್ತೋತ್ರ ಮಾಡಿ ಎಲ್ಲ ಸ್ತೋತ್ರ ಮಾಡಿ 2 ಆಫ್ ಮಾಡಿ ಎಲ್ಲ ಎದ್ದು ನಿಂತು ಸ್ತೋತ್ರ ಮಾಡಿ. ಅಪ್ಪ ನಿಮಗೆ ಎಸಿ ಆಫ್ ಮಾಡ. ಸರಿ ಬಿಡಿ. ಸ್ತೋತ್ರ ಯೇಸು.